ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪಸಂಕಾಶಂ ಆರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಜೀಮೂಕಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಳಿಸಂಯುಕ್ತಂ ಪೀತಾಂಬರಸುಶೋಭಿತಂ ವನಮಾಲಾವಿಭೂಷಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಓಂ ಶ್ರೀ ಕೃಷ್ಣಾಯ ನಮಃ. ನಮಸ್ಕಾರ ಎಲ್ರಿಗೂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಆ ಶ್ಲೋಕ ಹೋದ್ವಾರ ನಾವು ಹೇಳಿಕೊಂಡಿದ್ವಿ. ಕೃಷ್ಣ ವರ್ಣ ಅಂತ ಹೇಳಿದ್ದಾನೆ. ಆದರೆ ಅದನ್ನು ತುಂಬ ರೇಜಿಗೆ ಮಾಡಿಟ್ಟಿರುವುದು ವೇದದಿಂದ ಬಂದಂತಹ ಒಂದು ಸೂಕ್ತ ಅಂತ ಹೇಳ್ತಾರೆ. ಪುರುಷ ಸೂಕ್ತದಲ್ಲಿ ಇನ್ನೂ ವಿಶದವಾಗಿ ಅದನ್ನು ಹೇಳಿಬಿಟ್ಟಿದ್ದಾರೆ. ಹಾಗಾಗಿಯೇ ಅದು ತಾಪತ್ರಯಕ್ಕೆ ತೊಂದರೆಯಾಗಿರುವುದು. ಪುರುಷ ಸೂಕ್ತದಲ್ಲಿ ಆ ಪುರುಷನನ್ನು ಯಜ್ಞ ಪಶುವನ್ನಾಗಿ ಇಟ್ಟುಕೊಂಡು ದ್ರವ್ಯವನ್ನಾಗಿ ದೇವತೆಗಳೆಲ್ಲ ಯಜ್ಞ ಮಾಡಿದಾಗ ಏನೆಲ್ಲವೂ ಸೃಷ್ಟಿಯಾಗಿ ಬಂತು ಅಂತ ಹೇಳಿ ಬರ್ತದೆ. ಅಲ್ಲಿ ಪ್ರಶ್ನಾರ್ಥಕವಾಗಿ ಆ ಮಂತ್ರವೇ ಹೀಗೆ ಹೇಳುತ್ತೆ: ಯತ್ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾ ಊರು ಪಾದ ಉಚ್ಯೇತೆ ಅಂತ ಹೇಳಿ ಅದು ಪ್ರಶ್ನೆ. ಋಷಿ ತನಗೆ ತಾನೇ ಪ್ರಶ್ನೆಗಳನ್ನು ಹಾಕಿಕೊಂಡು ಅದಕ್ಕೆ ಉತ್ತರ ಕೊಡುವಂತಹ ರೀತಿಯಲ್ಲಿ ಆ ಮಂತ್ರ ಬರ್ತದೆ. ಪುರುಷನನ್ನು ಆಧಾರವನ್ನಾಗಿ ಮಾಡಿಕೊಂಡು ಇಡೀ ಸೃಷ್ಟಿಯನ್ನು ಮಾಡಿದಾಗ ಯತ್ ಪುರುಷಂ ವ್ಯದದುಹು ಕತಿಧಾ ವ್ಯಕಲ್ಪಯನ್, ಎಷ್ಟು ರೀತಿಯಲ್ಲಿ ಬೇರೆ ಬೇರೆಯಾಗಿ ವಿಂಗಡಿಸಿದರು ಅಂತ ಹೇಳಿ ಪ್ರಶ್ನೆ. ಮುಖಂ ಕಿಮಸ್ಯ ಕೌ ಬಾಹು ಕಾ ಊರು ಕಾ ಪಾದ, ಸ್ಪಷ್ಟವಾಗಿ ಕೇಳಿಬಿಟ್ಟಿದ್ದಾರೆ ಅಲ್ಲಿ. ಆದ್ದರಿಂದಲೇ ಪುರುಷ ಸೂಕ್ತದಲ್ಲಿ ಬ್ರಾಹ್ಮಣ ಅಂತ ಹೇಳುವುದು ಭಗವಂತನ ಮುಖಕ್ಕೆ ತಗಲು ಹಾಕಿಕೊಂಡಿದ್ದರೆ, ಶೂದ್ರ ಅಂತ ಹೇಳುವುದು ಭಗವಂತನ ಪಾದಕ್ಕೆ ತಗಲು ಹಾಕಿಕೊಂಡ್ಬಿಟ್ಟಿದೆ. ಹಾಗಾಗಿಯೇ ಇದಕ್ಕೆ ಆಕ್ಷೇಪಣೆ ಮಾಡುವವರಿಗೆ ಒಂದು ವಿಶೇಷ ಸಾಮಗ್ರಿ ಸಿಕ್ಕಿದೆ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ ಅನ್ನುವ ಒಂದು ವಿಚಾರ ಉಂಟು. ಇದನ್ನು ವಿಶ್ಲೇಷಣೆ ಮಾಡ್ತಾ ಡಿ ವಿ ಜಿಯವರು ತಾವು ಬರೆದಿರುವಂತಹ ಪುರುಷ ಸೂಕ್ತ ಎನ್ನುವಂತಹ ಆ ಒಂದು ಗ್ರಂಥದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾದದ್ದು ಪುರುಷ ಸೂಕ್ತದ ಆ ಒಂದು ಮಂತ್ರ ಏನುಂಟು ಅದು ಎಷ್ಟರ ಮಟ್ಟಿಗೆ ಅಲ್ಲಿ ಬಂದಿರುವ ವಾಕ್ಯಗಳ ಮೇಲೆಯೇ ಇವತ್ತಿನ ಸಮಾಜಕ್ಕೆ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಅನ್ವಯ ಆಗುತ್ತಾ ಅಥವಾ ಅನನ್ವಯವಾ ಅಂತ ನೋಡಬೇಕು. ಪುರುಷ ಸೂಕ್ತದಲ್ಲಿ 15ನೆಯ ರುಕ್ಕ ಹೇಳುತ್ತೆ, ನಾಭ್ಯಾ ಆಸೀದಂತರಿಕ್ಷಂ ಅಂತ ಹೇಳಿ. ಪುರುಷನ
ನಾಭಿ ಅಂತರಿಕ್ಷವಾಗಿದೆ ಅನ್ನುವ ಅರ್ಥ ಬರ್ತದೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಅಲ್ಲೇ ಇದೆ. ಈಗ ಅಂತರಿಕ್ಷ ನಾಭಿ ಆದರೆ ಮುಖ ನಾಭಿಗಿಂತ ಮೇಲಿರಬೇಕು. ಹಾಗಾದರೆ ಮುಖ ಎಲ್ಲಿದೆ? ಬ್ರಾಹ್ಮಣ ಅಂತ ಹೇಳುವವನು ಎಲ್ಲಿದ್ದಾನೆ? ಅಂತರಿಕ್ಷದಿಂದ ಮೇಲೆಲ್ಲೋ ದಿಲೋಕದಲ್ಲೇ ಇದ್ದಾನೆ ಅಂತ ಆಗುತ್ತಲ್ಲ, ಸರಿ ಹೋಗಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಅರ್ಥ ಮಾಡಿದಾಗ ಇನ್ನೊಂದು ಕಡೆ ಉಂಟು, ಪದ್ಭ್ಯಾಂ ಭೂಮಿರ್ದಿಶ ಶ್ರೋತ್ರಾತ್ ಅಂತ ಉಂಟು ಮಂತ್ರದಲ್ಲಿ. ಪದ್ಭ್ಯಾಂ ಭೂಮಿ, ಪಾದಗಳಿಂದ ಭೂಮಿ, ದಿಶಃ ಶ್ರೋತ್ರಾತು, ಶ್ರೋತ್ರ ಅಂದರೆ ಕಿವಿ, ಇಡೀ ದಿಕ್ಕುಗಳೇ ಕಿವಿಯಾಯಿತು. ಉತ್ತರ ಭಾಗದಲ್ಲಿ ಪುರುಷ ಸೂಕ್ತದಲ್ಲೇ ಹೇಳಿದೆ, ಅಶ್ವಿನೌ ವ್ಯಾತ್ತಂ ಇಷ್ಟಂ ಮನಿಷಾಣ. ಅಶ್ವಿನೌ ವ್ಯಾತ್ತಂ, ವ್ಯಾತ್ತ ಅಂತ ಹೇಳಿದ್ರೆ ಏನು? ಬಾಯಿ, ಬಾಯಿಯ ಮೇಲ್ಭಾಗ ಮತ್ತು ಕೆಳಭಾಗ. ಅಶ್ವಿನೌ ವ್ಯಾತ್ತಂ, ಅಶ್ವಿನೌ ಅಂತ ಹೇಳಿದ್ರೆ ಭೂಮಿ ಮತ್ತು ಆಕಾಶ ಆ ವಿರಾಟ್ ಪುರುಷನ ಬಾಯಿಯ ಮೇಲ್ಭಾಗ, ಮೇಲ್ತುಟಿ ಮತ್ತು ಕೆಳತುಟಿ ಆಯಿತು ಅಂತ ಹೇಳಿ ಬರ್ತದೆ. ಒಂದು ಕಡೆ ಪದ್ಭ್ಯಾಂ ಭೂಮಿ ಅನ್ನುವ ಮಾತುಂಟು, ಪಾದಗಳಿಂದ ಭೂಮಿ ಆಯಿತು ಅಂಥೇಳಿ. ಇನ್ನೊಂದು ಕಡೆ ಪರಮೇಶ್ವರನ ಅಥವಾ ಆ ವಿರಾಟ್ ಪುರುಷನ ಕೆಳತುಟಿ ಭೂಮಿ ಆಗುತ್ತೆ. ಹಾಗಾದರೆ ಯಾವುದು ಸರಿ? ಅಲ್ಲಿಗೆ ಅನ್ವಯಕ್ಕಿಂತ ಅನನ್ವಯತೆಯೇ ಜಾಸ್ತಿ ಆಗ್ತದೆ. ಆದ್ದರಿಂದ ಆ ಅರ್ಥ ಅಲ್ಲವೇ ಅಲ್ಲ ಅದಕ್ಕೆ. ಅಲ್ಲಿ ಅರ್ಥ ರಂಗನಾಥಾನಂದಜಿಯವರು ಇದನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅವರು ಹೇಳ್ತಾರೆ, ಬ್ರಾಹ್ಮಣ ಅಂತ ಹೇಳುವುದು ಒಂದು ನಮೂನೆ, ಕ್ಷತ್ರಿಯ ಅಂತ ಹೇಳುವುದು ಒಂದು ನಮೂನೆ, ಅದೇ ರೀತಿ ವೈಶ್ಯ ಶೂದ್ರ ಅಂತ ಹೇಳುವುದು ಒಂದು ನಮೂನೆ. ಬ್ರಾಹ್ಮಣ ಅಂತ ಹೇಳುವುದು ಜಾತಿ ಸೂಚಕವಲ್ಲ, ಹಾಗೆಯೇ ಕ್ಷತ್ರಿಯ ವೈಶ್ಯ ಶೂದ್ರವೂ ಕೂಡ ಜಾತಿ ಸೂಚಕವಲ್ಲ, ಗುಣ ಮತ್ತು ಕರ್ಮ. ಬ್ರಾಹ್ಮಣ ಅಂತ ಹೇಳುವುದಕ್ಕೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇಡೀ ಹಿಂದೂ ಧರ್ಮದ ಮುಖ್ಯ ಉದ್ದೇಶವೇ ಎಲ್ಲರನ್ನೂ ಬ್ರಾಹ್ಮಣತ್ವದ ಮಟ್ಟಕ್ಕೆ ವಿಕಾಸಶೀಲರನ್ನಾಗಿ ಮಾಡಬೇಕು ಅನ್ನುವುದೇ ಮುಖ್ಯವಾದ ಗುರಿ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ತಮ್ಮ ಅಕೇಷನಲ್ ಸ್ಪೀಚಸ್ ಆ್ಯಂಡ್ ರೈಟಿಂಗ್ಸ್ ಎನ್ನುವಂತಹ ಪುಸ್ತಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಟು ಮೀ ಹಿಂದೂಯಿಸಮ್ ಮೀನ್ಸ್ ಅನ್ ಅನ್ಸೀಸಿಂಗ್ ಕ್ವೆಸ್ಟ್ ಫಾರ್ ದಿ ರಿಯಲೈಸೇಷನ್ ಆಫ್ ಡಿವೈನ್ ಟ್ರುತ್ ಆಸ್ ದಿ ಗಾಯತ್ರಿ ಮಂತ್ರ ಇನ್ಸಿಸ್ಟ್ಸ್ and widening of sympathy, breaking down the barriers that divide man from man. ನನಗೆ ಹಿಂದೂ ಧರ್ಮವೆಂದರೆ ದೈವಿಕವಾದ ಸತ್ಯದ ಸಾಕ್ಷಾತ್ಕಾರಕ್ಕೆ ಗಾಯತ್ರಿ ಮಂತ್ರವು ಬಲವತ್ತರವಾಗಿ ಹೇಳುವಂತೆ ಎಡೆಬಿಡದ ಅನ್ವೇಷಣೆ ಅದೇ ಆಗಿರುತ್ತದೆ. ಮತ್ತು ಮನುಷ್ಯನನ್ನು ಬೇರ್ಪಡಿಸುವ ಅಡ್ಡಗೋಡೆಗಳನ್ನು ಒಡೆಯುವುದರ ಬಗೆಗೆ ಇರುವ ಸಹಾನುಭೂತಿಯನ್ನು ವಿಶಾಲ ಮಾಡುವುದೇ ಆಗಿದೆ. ಎಲ್ಲರೂ ಒಂದೇ ಎನ್ನುವಂತಹ ಮನೋಭಾವವನ್ನು ಯಾವತ್ತೂ ಕೂಡ ಎಲ್ಲೂ ಕೂಡ ಅದನ್ನೇ ಸರಿಯಾದ ರೀತಿಯಲ್ಲಿ ಹೇಳಬೇಕು ಅನ್ನುವುದೇ ಮುಖ್ಯವಾದ ಉದ್ದೇಶ. ಇನ್ನೊಂದು ಕಡೆ ಹಾರ್ಟ್ ಆಫ್ ಹಿಂದೂಯಿಸಮ್ ಅನ್ನುವಂತಹ ಗ್ರಂಥದಲ್ಲಿ ರಾಧಾಕೃಷ್ಣನವರೇ ಹೇಳ್ತಾರೆ, ದ ಐಡಿಯಲ್ ಆಫ್ ದ ಹಿಂದೂ ಧರ್ಮ ಈಸ್ ಟು ಮೇಕ್ ಆಲ್ ಮೆನ್ ಬ್ರಾಹ್ಮಿನ್ಸ್, ಆಲ್ ಪೀಪಲ್ ಪ್ರಾಫಿಟ್ಸ್. ಹಿಂದೂ ಧರ್ಮದ ಆದರ್ಶವೆಂದರೆ ಮಾನವರನ್ನೆಲ್ಲ ಬ್ರಾಹ್ಮಣರನ್ನಾಗಿಯೂ ಜನಾಂಗಗಳನ್ನೆಲ್ಲ ಧರ್ಮೋಪದೇಶದ ಪ್ರವಾದಿಗಳನ್ನಾಗಿಯೂ ಮಾಡುವುದೇ ಆಗಿದೆ ಹೊರತು ಬೇರಿನ್ನೇನೂ ಅಲ್ಲ. ಆ ಅರ್ಥದಲ್ಲಿ 4 ಕ್ಯಾಟಗರಿ ಅಲ್ಲಿ ಜಾತಿ ಸೂಚಕ ಕೃಷ್ಣ ಹೇಳಿರುವ ಆ ಒಂದು ಚಾತುರ್ವರ್ಣಂ ಅನ್ನುವುದರಲ್ಲಿ ಜಾತಿ ಸೂಚಕ ಇಲ್ಲವೇ ಇಲ್ಲ. ಪುರುಷ ಸೂಕ್ತವೂ ಅಷ್ಟೇನೆಯ. ಪುರುಷ ಸೂಕ್ತ ಏನು ಹೇಳಿದೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಈ 4 ಮುಖ್ಯವಾದಂತಹ ಅಂಗಗಳು ಇರಬೇಕು, ಗುಂಪಾಗಿ ಇರಬೇಕು. ಡಿ ವಿ ಜಿಯವರು ತಮ್ಮ ಪುರುಷ ಸೂಕ್ತದ ಆ ಒಂದು ವಿಶ್ಲೇಷಣೆಯಲ್ಲಿ ಹೇಳ್ತಾರೆ, ಇಂಗ್ಲೆಂಡ್, ಯುರೋಪ್ ಮತ್ತು ಪಶ್ಚಿಮದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಇದೇ ರೀತಿಯ 4 ರೀತಿಯ ಜನ ಸಮುದಾಯಗಳನ್ನು ನಾವು ನೋಡಬಹುದು. ಒಂದು ಮೊದಲನೆಯದು ಎಲೈಟ್ ಪೀಪಲ್ ಅಂತ ಹೇಳುವಂತಹ ಒಂದು ಗುಂಪಿಗೆ ಸೇರಿದವರು. ಇನ್ನೊಂದು
ಆಡಳಿತವನ್ನು ನೋಡಿಕೊಳ್ಳುವಂತಹ ಒಂದು ಗುಂಪಿಗೆ ಸೇರಿದವರು, ಇನ್ನೊಂದು ಇಂಡಸ್ಟ್ರಿ, ಕೈಗಾರಿಕೆ, ವ್ಯಾಪಾರ, ವ್ಯವಹಾರ, ವಹಿವಾಟು ಮಾಡುವಂತಹ ಒಂದು ಗುಂಪಿಗೆ ಸೇರಿದವರು, ಕೊನೆಯದಾಗಿ ಎಲ್ಲ ರೀತಿಯ ಕಾರ್ಮಿಕರು ಕೂಡ ಅದರಲ್ಲಿ ಸೇರಿದವರು. ಇವತ್ತು ಭಾರತದಲ್ಲಿ ಜಾತಿ ಪದ್ಧತಿ ಇದೆ, ಜಾತಿ ತಪ್ಪು, ಹಾಗೆ ಹೀಗೆ, ಇಲ್ಲಿ ಸಮಾನತೆ ಇರಬೇಕು ಅಂತ ಎಲ್ಲ ಬೇಕಾದಷ್ಟು ಹೇಳ್ತಾರೆ. ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೂ ಕೂಡ ಈ 4 ಏನು ಬೇರೆ ಬೇರೆ ಕ್ಯಾಟಗರಿಯವರಿದ್ದಾರಲ್ಲ, ತೋರಿಕೆಗೆ ಎಲ್ಲರೂ ಒಂದೇಯ ಅನ್ನುವ ರೀತಿಯಲ್ಲಿದ್ದರೂ ಕೂಡ ಬಾಂಧವ್ಯದ ವಿಚಾರ ಬಂದಾಗ ಒಬ್ಬರಲ್ಲಿ ಒಬ್ಬರು ಬಾಂಧವ್ಯ ಮಾಡೋದಿಲ್ಲ, ಇದು ನಾನು ತಿಳಿದಂತಹ ವಿಚಾರ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ತಪ್ಪು ಯಾರದ್ದಿದೆ? ತಪ್ಪು ಜಾತಿ ಅನ್ನುವಂತಹ ಒಂದು ಭೂತವನ್ನು ತಂದು ಹಾಕಿದಂತಹ ಸ್ವಾರ್ಥ ಜನರ ಒಂದು ಮನೋಭಾವದಲ್ಲೇ ಇದೆ ಅನ್ನುವಂತಹ ಮಾತನ್ನು ಸ್ವಾಮಿ ರಂಗನಾಥಾನಂದಜಿಯವರು ಹೇಳ್ತಾರೆ. ಅವರು ಇಂಗ್ಲೆಂಡಿನಲ್ಲಿ ಕೊಟ್ಟಂತಹ ಒಂದು ಉಪನ್ಯಾಸ, ಸ್ವಾಮಿ ವಿವೇಕಾನಂದರು, ರಂಗನಾಥಾನಂದಜಿಯವರು ಅದನ್ನು ಕೋಟ್ ಮಾಡ್ತಾರೆ. ವಿವೇಕಾನಂದರು ಇಂಗ್ಲೆಂಡ್ನಲ್ಲಿ ಕೊಟ್ಟಂತಹ ಒಂದು ಉಪನ್ಯಾಸ ವೇದಾಂತ ಮತ್ತು ಸವಲತ್ತು ಅಂತ ಹೇಳಿ. ಅಲ್ಲಿ ಹೇಳ್ತಾರೆ ಅವರು, ಸ್ವಾಮಿ ವಿವೇಕಾನಂದರು, ಪ್ರತಿ ಸಮಾಜದಲ್ಲಿಯೂ ವ್ಯತ್ಯಾಸಗಳು ಇದ್ದೇ ಇರುತ್ತವೆ. ವ್ಯತ್ಯಾಸಗಳು ಇಲ್ಲದೇ ಇರುವ ಸಮಾಜ ಈ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಬೇರೆ ಕೆಲಸಗಳನ್ನು ಬೇರೆ ಬೇರೆ ಜನರು ಮಾಡುತ್ತಾರೆ, ಅದು ಸಹಜವೂ ಹೌದು. ಆದರೆ ಯಾವಾಗ ವಿಶೇಷ ಸವಲತ್ತುಗಳ ಪ್ರಶ್ನೆ ತಲೆ ಎತ್ತುತ್ತದೆಯೋ ಆಗ ತಲೆಯ ಮೇಲೆ ಮೊಟಕಿ ಅನ್ನುತ್ತಾರೆ. ಇದು ಈ ವಿಶೇಷ ಸವಲತ್ತು ಅಂತ ಹೇಳಿ ಮಾಡಿರುವುದರಿಂದಲೇ ಈ ತರಹ ಎಲ್ಲ ತಾಪತ್ರಯ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅವರು ಹಾಗೆ ಹೇಳ್ತಾ ಅವರೊಂದು ಮಾತನ್ನು ಹೇಳ್ತಾರೆ, ಪರಿಪೂರ್ಣ ಸಮಾನತೆ ಅದುವೇ ಪ್ರಜಾಪ್ರಭುತ್ವ, ಅದು ವೇದದ ಆಶಯ ಕೂಡ. ಇಡೀ ವೇದಗಳ ಕೊನೆಯ ಮಂತ್ರ ಐಕಮತ್ಯ ಸೂಕ್ತ. ಅದರಲ್ಲಿ ಸ್ಪಷ್ಟವಾಗಿ ಋಷಿ ಹೇಳುವ ಆ ಒಂದು ಭಾವ ಏನು ಅಂದರೆ, ಸಮಾನೋ ಮಂತ್ರ ಸಮಿತಿ ಸಮಾನಿ ಸಮಾನಂ ಮನಸ್ಸಹ ಚಿತ್ತಮೇಷಾಂ ಸಮಾನಂ ಮಂತ್ರಮಭಿಮಂತ್ರ ಏವ ಸಮಾನೇ ನಮೋ ಹವಿಷಾ ಜುಹೋಮಿ ಸಮಾನೀವ ಆಕೂತಿ ಸಮಾನ ಹೃದಯ ನಿಮಃ. ಋಷಿಯ ಆಶಯ ನೋಡಿ ಎಷ್ಟು ಮೇಲ್ಮಟ್ಟದ್ದು. ಆಕೂತಿ, ನಮ್ಮ ಈಗೋಗಳು ಕೂಡ ಒಂದೇ ನೆಲೆಯಲ್ಲಿ ನಿಲ್ಲುವಂತೆ ಆಗಲಿ. ಸಮಾನ ಹೃದಯ ನಿಮಃ ಸಮಾನಮಸ್ತು ಗೋಮನೋ ಯಥಾ ವಸ್ಸು ಸಹ ಸತಿ. ಈ ಮಂತ್ರದಿಂದ ವೇದಗಳ ಸಂಪೂರ್ಣ ನಮಗೆ ದೊರಕಿರುವ ಮಂತ್ರಗಳ ಕೊನೆಯ ಮಂತ್ರವಾಗಿ ನಮಗೆ ಅಲ್ಲಿ ಗೊತ್ತಾಗುತ್ತಿದ್ದು. ಆ ರೀತಿಯಲ್ಲಿ ವೇದಗಳ ಆಶಯವೂ ಕೂಡ ಸಮಾನತೆಯೇ ಹೊರತು ಜಾತಿ ಸೂಚಕವಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಬೇಕು ಅಂತ ಹೇಳಿ ಕೆಲವು ವಿಚ್ಛಿದ್ರಕಾರಕ ಪ್ರವೃತ್ತಿಯವರು ಇದನ್ನು ತಂದು ಹಾಕಿದ್ದಾರೆ ಅನ್ನುವಂತಹ ಮಾತನ್ನು ಡಿ ವಿ ಜಿಯವರು ತಮ್ಮ ಪುರುಷ ಸೂಕ್ತದ ವಿಶ್ಲೇಷಣೆಯಲ್ಲಿ ಹೇಳ್ತಾರೆ. ಹಾಗೆ ಹೇಳ್ತಾ ಸಮಾನತೆ ಬೇಕು. ಅವತ್ತೊಂದು ಸಹ ಹೇಳಿದ್ದೀನಿ ನಾನು, ಅಂತಃಸಮಾನತೆ ಬಹಿಸ್ತಾರತಮ್ಯ, ಬಹಿಸ್ಸಮಾನತೆ ಅಂತಸ್ತಾರತಮ್ಯ. ಇದು ಎಲ್ಲ ಸಮಾಜದಲ್ಲಿ ಎಲ್ಲ ಕುಟುಂಬದಲ್ಲೂ ಕೂಡ ಇರುವಂಥದ್ದು. ಅದು ಕುಟುಂಬದಲ್ಲಿ ಇರುವವರಿಗೆ ಎಲ್ಲರಿಗೂ ಅದು ಗೊತ್ತಾಗ್ತದೆ, ಎಲ್ಲಿ ನಾವು ತಾರತಮ್ಯ ತೋರಿಸಬೇಕು, ಎಲ್ಲಿ ಸಮಾನತೆ ತೋರಿಸಬೇಕು ಅಂತ ಹೇಳೋದು ಅವರವರ ಅಂತರಂಗಕ್ಕೆ ಸಂಬಂಧಪಟ್ಟಂತಹ ವಿವೇಚನೆಗೆ ಸಂಬಂಧಪಟ್ಟಂತಹ ವಿಚಾರ. ಡಿ ವಿ ಜಿಯವರು ಹೇಳ್ತಾರೆ, ಸಮಾನತೆ ಎಲ್ಲಿ ಬಂತು? ನಮ್ಮ ಶರೀರದಲ್ಲೇ ಸಮಾನತೆ ಇಲ್ಲ. ನಮ್ಮ 5 ಬೆರಳುಗಳು ಸರಿಯಾಗಿ ಇದ್ದಿದ್ದರೆ ನಾವು ಏನೂ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈ 5 ಬೆರಳುಗಳು ಒಂದೇ ರೀತಿಯಲ್ಲಿ, ಚಿಂಪಾಂಜಿಯ ಉದಾಹರಣೆಯನ್ನು ನಾನು ಒಂದು ದಿವಸ ಕೊಟ್ಟಿದ್ದೀನಿ ಇಲ್ಲಿ. ಸ್ವಾಮೀಜಿಯವರು, ರಂಗನಾಥಾನಂದಜಿಯವರು ಚಿಂಪಾಂಜಿಯ ಒಂದು ಉದಾಹರಣೆಯನ್ನು ಕೊಡ್ತಾ, ಚಿಂಪಾಂಜಿಗೆ ಹೆಬ್ಬೆರಳು ಸರಿಯಾಗಿ ಮಾಡಲಿಕ್ಕೆ ಹೆಬ್ಬೆರಳಿಲ್ಲ. ಹೆಬ್ಬೆರಳು ಇಲ್ಲದೆ ಇರೋದ್ರಿಂದ ಈ 3 ಬೆರಳು ಒಂದೇ ಸೈಜಲ್ಲಿ ಇದೆ ಅಂತ ಅದಕ್ಕೆ ಅವರು ಎಲ್ಲೋ ಒಂದು ಕಡೆ ಹೋದಾಗ ಆ ಚಿಂಪಾಂಜಿ ಇನ್ನೊಂದು ಚಿಂಪಾಂಜಿಗೆ ಹೆದರಿಸ್ಲಿಕ್ಕೋಸ್ಕರ ಯಾವುದೋ ಒಂದು ಕೋಲನ್ನು, ಒಂದು ಗಿಡದ ಟೊಂಗೆಯನ್ನು ಹೀಗೆ ಹಿಡ್ಕೊಂಡು ಬಹಳ ಕಷ್ಟಪಟ್ಟು ಹೊಡಿತಾ ಇತ್ತಂತೆ. ಅದರ ಒಂದು ಹಿಡಿತ ಸಿಗ್ತಾ ಇರಲಿಲ್ವಂತೆ ಅದಕ್ಕೆ. ಆ ರೀತಿಯಲ್ಲಿ ಇದು ಒಂದೊಂದು ಬೆರಳು ಒಂದೊಂದು ರೀತಿಯಲ್ಲಿ ಇರುವುದರಿಂದಲೇ ನಾವು ಏನನ್ನಾದರೂ ಹಿಡಿಲಿಕ್ಕೆ ಸಾಧ್ಯವಾಗ್ತದೆ, ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಿಂದ ನೋಡಿದಾಗ ಸಮಾಜದಲ್ಲಿ ಈ 4 ರೀತಿಯ ಜನಗಳು ಇದ್ದರೇ ಸಮಾಜದ ಸರಿಯಾದ ಸುವ್ಯವಸ್ಥೆಯ ಒಂದು ರೀತಿ ಹೋಗ್ತದೆ ಅನ್ನುವಂತಹ ಮಾತನ್ನು ಡಿ ವಿ ಜಿಯವರು ಹೇಳ್ತಾರೆ, ರಂಗನಾಥಾನಂದಜಿಯವರು ಅದನ್ನೇ ಹೇಳ್ತಾರೆ. ಆ ಅರ್ಥದಲ್ಲಿ
ಈ ಚಾತುರ್ವರ್ಣ್ಯಂ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವ ಮಾತನ್ನು ನಾವು ತಗೊಳ್ಬೇಕು. ಎಲ್ಲರನ್ನೂ ಬ್ರಾಹ್ಮಣತ್ವಕ್ಕೆ ಏರಿಸುವುದೇ ಮುಖ್ಯವಾದ ಗುರಿ. ಬ್ರಾಹ್ಮಣತ್ವ ಅಂತ ಹೇಳುವುದು ಒಂದು ಜೀವನ ಧರ್ಮವಾಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಬ್ರಾಹ್ಮಣತ್ವಕ್ಕೆ ಮೇಲಕ್ಕೆ ಹೋಗುವ ಆ ಅಧಿಕಾರ ಇದೆ, ಆ ವಿಕಾಸಕ್ಕೆ ಎಲ್ಲರೂ ಹೋಗಬಹುದು ಅನ್ನುವುದೇ ಮುಖ್ಯವಾದಂತಹ ಒಂದು ಉದ್ದೇಶವಾಗಿ ನಾವು ಹೋಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಿದ್ದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಮಾನವ ಜೀವನದ ಸ್ವಾಮೀಜಿಯವರು ಕೊನೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ಮಾನವ ಜೀವನದ ವಿಕಾಸದ ಗುರಿ ಎಂದರೆ ಪ್ರತಿಯೊಬ್ಬನೂ ಬ್ರಾಹ್ಮಣತ್ವವನ್ನು ಸಂಪಾದಿಸುವುದೇ ಆಗಿದೆ. ಹಾಗೆಂದರೆ ಜಾತಿಯಲ್ಲ, ಪರಿಪೂರ್ಣ ನೈತಿಕತೆ, ತನ್ನನ್ನು ತಾನು ನಿಯಂತ್ರಿಸಿಕೊಂಡಿದ್ದು, ಪ್ರತಿಯೊಬ್ಬರಲ್ಲೂ ಅನುಕಂಪೆ ಉಳ್ಳವರಾಗಿ ಸದ್ವರ್ತನೆ ಸನ್ನಡತೆಗಳಲ್ಲಿದ್ದು, ಪೊಲೀಸರ ಅವಶ್ಯಕತೆ ಇಲ್ಲದೆ ಇಡೀ ಸಮಾಜದ ಜೀವನವನ್ನು ನಡೆಸುವಂತಹ ಪರಿ ಬ್ರಾಹ್ಮಣತ್ವ. ಇಂತಹ ಒಂದು ಪ್ರದೀಪ್ತ ವ್ಯಕ್ತಿಯೇ ಬ್ರಾಹ್ಮಣ ನಮೂನೆಯವನು. ಆ ನಮೂನೆ ಅನ್ನುವ ಪದಕ್ಕೆ ನಾವು ಅಂಡರ್ಲೈನ್ ಮಾಡಬೇಕು. ಅವ್ರು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ ಅವರು, ಸ್ವಾಮೀಜಿಯವರು, ರಂಗನಾಥಾನಂದಜಿಯವರು. ಸಾಮಾನ್ಯವಾಗಿ ಕ್ಷತ್ರಿಯ ಮತ್ತು ವೈಶ್ಯ ಇವರಲ್ಲಿ ಹಣ ಸಂಪಾದನೆ, ಅಧಿಕಾರ ಇಂತಹ ವಿಚಾರಗಳಲ್ಲಿ ಮೇಲ್ಮೆ ಹೋಗಬೇಕು ಅನ್ನುವ ಮನೋಭಾವನೆ ಇರ್ತದೆ. ಕ್ಷತ್ರಿಯರಿಗೆ ಸಂಪತ್ತು ಮತ್ತು ಸಮಾಜದಲ್ಲಿ ಮರ್ಯಾದೆ ಎರಡರ ಬಗ್ಗೆನೂ ವಿಶೇಷವಾದ ಆಸ್ಥೆ ಇರ್ತದೆ. ವೈಶ್ಯರಿಗೆ ಮರ್ಯಾದೆಗಿಂತ ಅವರಲ್ಲಿ ಸಂಪಾದನೆ ಚೆನ್ನಾಗಿ ಆದಾಗ ಮರ್ಯಾದೆ ಬರುತ್ತೆ ಅನ್ನುವಂತಹ ಒಂದು ಮನೋವೃತ್ತಿಯೂ ಕಾಣಬಹುದು ನಾವು. ಆದರೆ ಕಾರ್ಮಿಕರಲ್ಲಿ ಹಾಗಲ್ಲ, ಅವರಿಗೆ ತಮ್ಮ ಶ್ರಮ ಮತ್ತು ಜೀವನವೇ ಮುಖ್ಯವಾಗಿ ಇರ್ತದೆ. ಇದು ಯಾವುದೂ ಇಲ್ಲದೇ ಇರುವವನು ಅಂತ ಹೇಳಿದ್ರೆ ಬ್ರಾಹ್ಮಣ. ಅವನಿಗೆ ಮರ್ಯಾದೆಯ ಬಗ್ಗೆಯೂ ಗಮನವಿಲ್ಲ. ಮರ್ಯಾದೆ ಇಲ್ಲ ಅಂತಲ್ಲ ಅದರ ಅರ್ಥ. ಮರ್ಯಾದೆಯ ಬಗ್ಗೆಯೂ ಗಮನವಿಲ್ಲ, ಹಣದ ಬಗ್ಗೆಯೂ ಗಮನವಿಲ್ಲ. ಅವನದ್ದು ಲೋಕಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಒಂದು ಸಮರ್ಪಿತ ಜೀವನ. ಅವರೊಂದು ಮಾತನ್ನು ಹೇಳ್ತಾರೆ, ಕೇವಲ 12ರಿಂದ 15 ರೂಪಾಯಿಯ ಒಳಗಡೆಗೆ ಸಂಬಳ ತೆಗೆದುಕೊಂಡು ಅತ್ಯಂತ ತೃಪ್ತಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಜೀವನ ಮಾಡುವಂತಹ ಎಷ್ಟೋ ಜನ ಬ್ರಾಹ್ಮಣರನ್ನು ನಾನು ನೋಡಿದ್ದೇನೆ. ಅವರು ಜಾತಿಯಿಂದ ಮಾತ್ರ ಬ್ರಾಹ್ಮಣರಲ್ಲ, ನಿಜವಾದ ಆ ಒಂದು ಅರ್ಥ ನಾನೇನು ಹೇಳಿದನೋ ಆ ಅರ್ಥದಲ್ಲೂ ಅಂತಹವರು ಬ್ರಾಹ್ಮಣರು ಅಂತ. ಈ ಮಾತನ್ನು ಕೃಷ್ಣ ಮುಂದೆ ಹೇಳ್ತಾನೆ. ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಅನ್ನುವ ಮಾತನ್ನು ಮುಂದೆ ಬರುತ್ತೆ ಆ ಶ್ಲೋಕ. ನಮ್ಮಲ್ಲಿ ಹಿಂದಿನಿಂದ ಹೇಳಿರುವಂತಹ ಒಂದು ಮಾತು ಉಂಟು, ಬ್ರಾಹ್ಮಣನ ಯೋಗ್ಯತೆ ಏನು ಅನ್ನುವುದಕ್ಕೆ. ಯದೃಚ್ಛಾ ಲಾಭ ಸಂತುಷ್ಟ ತೇಜೋ ವಿಪ್ರಶ್ಚ ವರ್ಧತೆ ಅನ್ನುವಂತಹ ಮಾತು ಕೂಡ ಉಂಟು. ಏನು ಬರ್ತದೋ ಅದರಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡುವವರ ಆ ಬ್ರಾಹ್ಮಣನ ಬ್ರಹ್ಮ ವರ್ಚಸ್ಸು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಅಂತ ಹೇಳುವುದು. ಸ್ವಲ್ಪ ಇವೆಲ್ಲ ಇವತ್ತಿನ ಕಾಲಕ್ಕೇನು ಅಷ್ಟೊಂದು ಸರಿ ಹೋಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆದರೆ ಅದನ್ನು ನಂಬಿಕೊಂಡು ಜೀವನ ಮಾಡುವವರನ್ನು ನಾವು ಸಮಾಜದಲ್ಲಿ ಇವತ್ತೂ ಕೂಡ ಗಮನಿಸಬಹುದು. ಅಂಥವರಿದ್ದಾರೆ ಇವತ್ತೂ ಕೂಡ. ಆದ್ದರಿಂದ ಅಲ್ಲಿ ಇನ್ನೊಂದು ಮಾತನ್ನು ನಮಗೆ ನಮ್ಮ ಹಿಂದಿನವರು ಹೇಳ್ತಾ ಇದ್ದಿದ್ದು ಜ್ಞಾಪಕ ಬರ್ತದೆ. ಬ್ರಾಹ್ಮಣಸ್ಯ ದೇಹೋಯಂ ನ ಉಪಭೋಗಾಯ ಕಲ್ಪತೆ ಇಹ ಕ್ಲೇಶಾಯ ಮಹತೆ ಪ್ರೇತಿ ಅನಂತ ಸುಖಾಯ ಚ ಎನ್ನುವಂತಹ ಒಂದು ಮಾತು ಕೂಡ ಉಂಟು. ಈ ಬ್ರಾಹ್ಮಣ ಅನ್ನುವಂತಹವನ ದೇಹ ಸುಖ ಭೋಗಗಳಿಗಾಗಿ ತೆರೆದುಕೊಂಡು ಬಂದದ್ದಲ್ಲ ಇಲ್ಲಿಗೆ. ಬ್ರಾಹ್ಮಣಸ್ಯ ದೇಹೋಯಂ ನ ಉಪಭೋಗಾಯ ಕಲ್ಪತೆ. ಹಾಗಾದರೆ ಏತಕ್ಕೆ ಬಂದಿರುವುದು? ಇಹ ಕ್ಲೇಶಾಯ ಮಹತೆ. ಇಲ್ಲಿ ಈ ಲೋಕದಲ್ಲಿ ಇಲ್ಲಿಗೆ ಬಂದಾಗ ಈ ಜನ್ಮದಲ್ಲಿ ಅತ್ಯಂತ ಕ್ಲೇಶ ಸಹಿತವಾದ ಜೀವನವನ್ನು ನಡೆಸಿ ಮಹತ್ತಾದ ಮುಕ್ತಿಗಾಗಿ ಮೇಲಕ್ಕೆ ಹೋಗಬೇಕು ಅನ್ನುವ ದೃಷ್ಟಿ ಇಟ್ಟುಕೊಂಡಿರುವವನೇ ಬ್ರಾಹ್ಮಣ. ಆ ರೀತಿಯಲ್ಲಿ ಪ್ರತಿಯೊಬ್ಬರೂ ಬ್ರಾಹ್ಮಣರಾಗಬೇಕು ಅಂತ ರಂಗನಾಥಾನಂದಜಿಯವರು ಹೇಳ್ತಾರೆ. ಅದರಿಂದ ಇದಕ್ಕೆ ಅರ್ಥ ಮಾಡುವಾಗ ನಾವು ನಮ್ಮ ಸಂಕುಚಿತ ದೃಷ್ಟಿಯಿಂದ ನೋಡಿದಾಗ ಬೇರೆ ಬೇರೆಯ ವಿರೂಪದ ಅರ್ಥಗಳು ಬರಬಹುದು. ಅದಿಲ್ಲದೆ ವಿಶದವಾಗಿ ನೋಡಿದಾಗ ಇದೊಂದು ವಿಷಾದವಾದಂಥ, ಅದಕ್ಕೆ ಬುದ್ಧ ಹೇಳಿದ ಮಾತನ್ನು ನಾನು ಒಂದು ಕ್ಲಾಸ್ನಲ್ಲಿ ನಾವು ಚಿಂತನೆ ಮಾಡಿದ್ದೀವಿ. ಧಮ್ಮಪದದ ಬ್ರಾಹ್ಮಣ ವಗ್ಗ ಅನ್ನುವಂತಹ ಒಂದು ಭಾಗದಲ್ಲಿ ಬುದ್ಧ ಈ ಬ್ರಾಹ್ಮಣರನ್ನು ಬಹಳ ವಿಶೇಷವಾಗಿ ಕೊಂಡಾಡಿದ್ದಾನೆ. ಆ ಕಾಲದಲ್ಲಿ ಹೇಗಿದ್ದರೂ ಬ್ರಾಹ್ಮಣರು ಹೇಗಿರಬೇಕು ಅನ್ನುವುದನ್ನು ಅವನೊಂದು ಸುಮಾರು 20 ಶ್ಲೋಕದಲ್ಲಿ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಶ್ಲೋಕದಲ್ಲಿ ಅವನು ಹೇಳ್ತಾನೆ, ನ ಜಾತಾಹಿ ನ ಗೋತ್ತೇನ ನ ಜಚ್ಚ
ಹೋತಿ ಬ್ರಾಹ್ಮಣೋ ಯಂ ಹಿ ಸಚ್ಚಂಚ ಧಮ್ಮೋಚ ಸೋ ಸುಖೀ ಸೋಹಿ ಬ್ರಾಹ್ಮಣ. ಪ್ರಾಕೃತದಲ್ಲೇ ಇದೆ ಆ ಶ್ಲೋಕ. ನ ಜಾತಾ ಹಿ ನ ಗೋತ್ತೇನ ಜಚ್ಚ. ಜಾತ ಅಂತ ಹೇಳಿದರೆ ಜಟೆ. ಜಟೆಯಿಂದ ಬ್ರಾಹ್ಮಣನನ್ನು ನೀವು ಗುರುತಿಸಬಾರದು, ಜಾತಿಯಿಂದ ಬ್ರಾಹ್ಮಣನನ್ನು ಗುರುತಿಸಬಾರದು, ಅಥವಾ ಹುಟ್ಟಿನಿಂದ ಅವನನ್ನು ನ ಜತ್ತ, ಹುಟ್ಟಿನಿಂದ ಅವನನ್ನು ನೀವು ಗುರುತಿಸುವಂತಿಲ್ಲ. ಹಾಗಾದರೆ ಎಂಹಿ ಸಚ್ಚಂಚ ಧಮ್ಮೋಚ, ಯಾರಲ್ಲಿ ಸತ್ಯ ಧರ್ಮಗಳಿದೆಯೋ ಅವನು ಮಾತ್ರವೇ ಬ್ರಾಹ್ಮಣ. ಆ ಅರ್ಥದಲ್ಲಿ ಬುದ್ಧ ಅಲ್ಲಿ ಸುಮಾರು ಒಂದು 20 ಶ್ಲೋಕದಲ್ಲಿ ಹೇಳ್ತಾರೆ ನಿಜವಾದ ಬ್ರಾಹ್ಮಣ ಅಂದರೆ ಯಾರು ಅಂತ. ಆ ಅರ್ಥದಲ್ಲಿ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅನ್ನುವಂತಹ ಆ ಮಂತ್ರಾರ್ಥವನ್ನು ನಾವು ತೆಗೆದುಕೊಂಡಾಗ ಅಂತಹ ಬ್ರಾಹ್ಮಣ ಸಮಾಜಕ್ಕೆ ಇವತ್ತು ಖಂಡಿತವಾಗಿಯೂ ಬೇಕು. ಯಾಕೆಂದರೆ ಕ್ಷತ್ರಿಯನ ಕರ್ತವ್ಯ ಆಡಳಿತ ಮತ್ತು ದೇಶ ರಕ್ಷಣೆ, ವೈಶ್ಯನ ಕರ್ತವ್ಯ ಸಂಪಾದನೆಯನ್ನು ಉತ್ಪತ್ತಿ ಮಾಡುವುದು, ಶೂದ್ರನ ಲಕ್ಷಣ ಕಾರ್ಮಿಕನಾಗಿ ಇಡೀ ಸಮಾಜ ಸರಿಯಾದ ರೀತಿಯಲ್ಲಿ ಹೋಗುವುದಕ್ಕೆ ಏನೆಲ್ಲ ಕೆಲಸಗಳು ಬೇಕೋ ಅದನ್ನು ಮಾಡುವುದು. ಇದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವ ನೆಲೆಯಲ್ಲಿ ನೈತಿಕತೆಯನ್ನು ಇಟ್ಟುಕೊಂಡಿರುವವನು ಬ್ರಾಹ್ಮಣ ಅನ್ನುವ ಮಾತನ್ನು ಹೇಳ್ತಾರೆ. ಆ ಅರ್ಥದಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಅದನ್ನು ಮಾಡಿದವನು ನಾನೇ, ಕರ್ತಾರಮಪಿ ಮಾಂ ವಿದ್ಧಿ, ಆದರೆ ನಾನು ಅದರೊಳಗಿಲ್ಲ. ನನ್ನ ಮೇಲೆ ನೀವು ದೂಷಣೆ ಮಾಡಿಬಿಟ್ಟು ಕೃಷ್ಣನೇ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿಮ್ಮಲ್ಲೇ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಸಮಾಜ ಛೇದಕವಾದ ವಿಚ್ಛಿದ್ರಕಾರಿ ಪ್ರವೃತ್ತಿಯನ್ನು ನೀವು ಮಾಡುವಂತಿಲ್ಲ. ಅಕರ್ತಾರಂ ಅಪಿ ಅಹಂ ಅವ್ಯಯಂ, ನಾನೆಂದೂ ನಾಶವಾಗದೇ ಇರುವವನು. ನಾನು ಕರ್ತಾರನಾದರೂ ನನಗೆ ಅದರ ಕರ್ತೃತ್ವದ ಜವಾಬ್ದಾರಿ ಇಲ್ಲ. ನಾನು ಸಮಾಜ ಒಳ್ಳೆಯ ರೀತಿಯಲ್ಲಿ ಹೋಗಬೇಕು ಅನ್ನುವ ದೃಷ್ಟಿಯಿಂದ ಅದನ್ನು ಮಾಡಿದ್ದೇನೆ ಅನ್ನುವ ಮಾತನ್ನು ಈ 13ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. 14ನೇ ಶ್ಲೋಕ ಹೇಳ್ತದೆ, ಅದರ ಹಿಂದಿನ ಶ್ಲೋಕದ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ ಅನ್ನುವ 2ನೆಯ ಸಾಲೇನಿದೆಯಲ್ಲ, ಅದಕ್ಕೆ ವಿವರಣೆಯಾಗಿ ಅದರ ಮುಂದಿನ ಒಂದು ರೀತಿ ಇದು. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಭಿಃ ನ ಸಹ ಬದ್ಧ್ಯತೆ. ನನಗೆ ಕರ್ಮಗಳು ಅಂಟುವುದಿಲ್ಲ. ನಮೇ ಕರ್ಮಫಲೇ ಸ್ಪೃಹ, ನನಗೆ ಕರ್ಮಫಲದಲ್ಲಿ ಆಸಕ್ತಿಯೂ ಇಲ್ಲ. ಇದೆರಡು ಕೃಷ್ಣನ ಉದ್ಘೋಷ. ಇತಿ, ಈ ರೀತಿಯಾಗಿ ಮಾಂ ಯಹ ಅಭಿಜಾನಂತಿ, ನನ್ನನ್ನು ಯಾರು ತಿಳಿದುಕೊಳ್ಳುತ್ತಾರೋ ಸಹ ಕರ್ಮಭಿಃ ನ ಬದ್ಧ್ಯತೆ, ಅವನೂ ಕೂಡ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ಅಲೇಪ ಕರ್ಮಮಾಶ್ರಿತ್ಯ ಅನ್ನುವಂತಹ ಒಂದು ಮಾತುಂಟು. ಲೇಪ ಅಂದರೆ ಅಂಟು, ಅಲೇಪ ಅಂತ ಹೇಳಿದ್ರೆ ಅಂಟಿಲ್ಲದೆ ಇರುವುದು. ಅದನ್ನು ಆಶ್ರಿತ್ಯ ಅಂದರೆ ಕೃಷ್ಣನನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು ಈ ಮಾತಿಗೆ, ಈ ಮೇಲಿನ ಸಾಲಿಗೆ. ಕೃಷ್ಣ ತನ್ನ ಜೀವಿತ ಕಾಲದಲ್ಲಿ ಎಷ್ಟು ಯುದ್ಧಗಳನ್ನು ಮಾಡಿದ, ಯಾರ್ಯಾರನ್ನೆಲ್ಲ ಕೊಂದ, ದುಷ್ಟ ಶಿಷ್ಟ ರಕ್ಷಣೆ ಮಾಡಿದ, ಕಂಸನನ್ನು ಕೊಂದ, ಆದರೆ ಉಗ್ರಸೇನನನ್ನು ಅಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ, ಶಿಶುಪಾಲನನ್ನು ಕೊಂದ, ಅವನ ಮಗನನ್ನು ಹುಡುಕಿ ಅವನಿಗೆ ಪಟ್ಟಾಭಿಷೇಕ ಮಾಡಿದ, ಜರಾಸಂಧನನ್ನು ಕೊಲ್ಲಿಸಿದ, ಜರಾಸಂಧನ ಮಗನನ್ನು ಹುಡುಕಿಸಿ ಅವನನ್ನು ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂರಿಸಿದ. ಆ ನಂತರ ಪಾಂಡವರ ಪಕ್ಷಪಾತಿಯಾಗಿ ಇಡೀ ಮಹಾಭಾರತ ಯುದ್ಧದಲ್ಲಿ ಸಾಕ್ಷಿ ಸ್ವರೂಪನಾಗಿ ನಿಂತುಕೊಂಡು ಧರ್ಮಕ್ಕೆ ವಿಜಯ ಆಗುವಂತಹ ರೀತಿಯಲ್ಲಿ ಆ ಧರ್ಮ ಯುದ್ಧವನ್ನು ಮಾಡಿ ಮುಗಿಸಿದ. ಪಾಂಡವರಿಗೆ ಧರ್ಮಯುದ್ಧದ ಮೂಲಕ ರಾಜ್ಯವನ್ನು ಕೊಡಿಸಿದವನೇನು ಮಾಡಿದ? ದ್ವಾರಕೆಗೆ ಹೊರಟೋದ. ಹಾಗಾಗಿ ನಮಾಂ ಕರ್ಮಾಣಿ ಲಿಂಪಂತಿ, ಯಾವ ಕರ್ಮವೂ ನನ್ನನ್ನು ಅಂಟಿಕೊಳ್ಳುವುದಿಲ್ಲ. ನಮೇ ಕರ್ಮಫಲೇ ಸ್ಪೃಹ, ನನಗೆ ಅಂಟಿಲ್ಲ ಅನ್ನುವಂತಹ ಮಾತನ್ನು ನಾವು ಹೇಳಬೇಕಾದರೆ ನಮಗೆ ಎಂಟೆದೆ ಬೇಕು. ಏಕೆಂದರೆ ಆ ಅಂಟಿಲ್ಲ ಅನ್ನುವ ಭಾವ, ಅನಾಸಕ್ತಿ ಅದು ಬರೋದು ಬಹಳ ಕಷ್ಟ. ಈ ರೀತಿಯಲ್ಲಿ ಕೃಷ್ಣ ಇತಿಮಾಂ ಯೋಭಿಜಾನಾತಿ ಎನ್ನುವ ಮಾತನ್ನು ಹೇಳ್ತಾನೆ ಇಲ್ಲಿ. ಈ ರೀತಿಯಾಗಿ ನನ್ನನ್ನು ತಿಳಿದುಕೊಂಡರೆ ಅಂದರೆ ನಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ತಿಳ್ಕೊಂಬಿಟ್ಟಿದ್ವಲ್ಲ ನಾವೀಗ.
ನಮಾಂ ಕರ್ಮಾಣಿ ಲಿಂಪಂತಿ ರಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಬಿಜಾನಾತಿ. ಈ ರೀತಿಯಾಗಿ ನನ್ನನ್ನು ತಿಳಿದುಕೊಂಡ್ರೆ ಆಯಿತು, ತಿಳಿದುಕೊಂಡ್ವಿ. ಹಾಗಾದರೆ ನಮಗೂ ಕೂಡ ಕರ್ಮಭಿರ್ನ ಸ ಬದ್ಧತೆ, ನಾವು ಕೂಡ ಕರ್ಮಗಳಿಂದ ಬಂಧಿತರಾಗುವುದಿಲ್ಲ ಅಂತ ಅರ್ಥ ಬರ್ತದೆ. ಆದರೆ ಹಾಗಲ್ಲ. ಕೃಷ್ಣ ಏನು ಹೇಳಿದನೋ, ಕೃಷ್ಣ ಏನು ನಡ್ಕೊಂಡನೋ, ಕೃಷ್ಣ ಯಾವ ರೀತಿ ಅನುಷ್ಠಾನ ಮಾಡಿದನೋ ಅದನ್ನು ಸಂಪೂರ್ಣವಾಗಿ ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಳಬೇಕು. ತಂದುಕೊಂಡು ಆ ರೀತಿಯಲ್ಲಿ ನಾವು ಇರುವ ಪ್ರಯತ್ನವನ್ನು ಮಾಡಬೇಕು. ಇದನ್ನು ಭಗವದ್ಗೀತೆಯ ಶ್ಲೋಕಗಳೇ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತದೆ. ವಿಭೂತಿ ಯೋಗದಲ್ಲಿ ಮತ್ತೆ ಮತ್ತೆ ಇದನ್ನು ಹೇಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇತಿ ಮಾಂ ಯೋ ಬಿಜಾನಾತಿ ಅಂತ ಹೇಳಿದ್ರೆ ಕೃಷ್ಣ ಯಾವ ರೀತಿಯಲ್ಲಿ ಇದ್ದ, ಕೃಷ್ಣನ ಜನ್ಮ ಏನು, ಕೃಷ್ಣನ ಕರ್ಮ ಏನು, ಇದನ್ನು ಮತ್ತೆ ಮತ್ತೆ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮನಸ್ಸಿಗೆ ತಂದುಕೊಳ್ಳಬೇಕು. ಆ ತಂದುಕೊಂಡು ಭಜತಿ 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 ಅಂತ ಹೇಳಿ ಸುಮಾರೊಂದು 10 ಕಡೆ 12 ಕಡೆ ಕೃಷ್ಣ ಅದನ್ನು ಹೇಳ್ತಾನೆ. ವಿಭೂತಿ ಯೋಗದಲ್ಲಿ ಪ್ರಾರಂಭದಲ್ಲೇ ಹೇಳ್ತಾನೆ, ಮಚ್ಚಿತ್ತ ಮದ್ಗತ ಪ್ರಾಣಾಹ, ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತಿ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನಲ್ಲಿಯೇ ಮನಸ್ಸನ್ನು ಇಟ್ಟವರಾಗಿ, ನನ್ನಲ್ಲಿಯೇ ಪ್ರಾಣವನ್ನೂ ಇಟ್ಟವರಾಗಿ, ನನ್ನನ್ನೇ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ತಾ, ನನ್ನ ವಿಚಾರವನ್ನೇ ಮತ್ತೆ ಮತ್ತೆ ಪರಸ್ಪರ ಹೇಳಿಕೊಳ್ತಾ ತುಷ್ಯಂತಿ ಚ ರಮಂತಿ ಚ, ಸಂತೋಷದಲ್ಲಿ ಯಾರು ಕ್ರೀಡಿಸುತ್ತಾ ಇರುತ್ತಾರೋ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಕೃಷ್ಣನ ಮುಂದಿನ ಶ್ಲೋಕ ಅಲ್ಲಿ ತೇಷಾಂ ಅಂಥವರ, ತೇಷಾಂ ಸತತಯುಕ್ತಾನಾಂ ನಿರಂತರವೂ ನನ್ನಲ್ಲಿಯೇ ಮನಸ್ಸನ್ನು ಕೂಡಿಸಿರುವವರು, ಭಜತಾಂ ಪ್ರೀತಿಪೂರ್ವಕಂ ಅತ್ಯಂತ ಪ್ರೀತಿಯಿಂದ. ಇಲ್ಲಿ ಪ್ರೀತಿ ಅಂತ ಹೇಳುವುದು ಭಕ್ತಿ. ಆ ಭಕ್ತಿ ಬೇರೆ ಅಲ್ಲ, ಪ್ರೀತಿ ಬೇರೆ ಅಲ್ಲ. ಭಜತಾಂ ನನ್ನನ್ನು ಯಾರು ಭಜಿಸುತ್ತಾರೋ ಅಂತಹವರಿಗೆ ನಾನೇನು ಮಾಡ್ತೀನಿ, ಅಂತಹವರಿಗೆ ನಾನು ಬುದ್ಧಿಯನ್ನು, ಬುದ್ಧಿಯೋಗಂಚ ತಂ ದದಾಮಿ, ಅಂತಹವರಿಗೆ ನಾನು ಬುದ್ಧಿಯೋಗವನ್ನು ಕೊಡ್ತೇನೆ. ಯಾವುದಕ್ಕಾಗಿ? ಸರಿಯಾದ ರೀತಿಯಲ್ಲಿ ನನ್ನನ್ನೇ ಬಂದು ಸೇರುವುದಕ್ಕೆ ಏನು ಬೇಕೋ ಆ ಸಾಧನೆ ಮಾಡಲಿಕ್ಕೆ ನಾನು ಅವರಿಗೆ ಬುದ್ಧಿಯನ್ನು ಕೊಡ್ತೇನೆ. ಆ ರೀತಿಯಲ್ಲಿ ನಾವು ಭಜನೆ ಮಾಡಬೇಕು. ಈ ಭಜನೆ ಅಂತ ಹೇಳಿದ್ರೆ ನಾವು ಭಜನೆ ಮಾಡ್ತೀವಿ. ಭಜಿಸುವುದು ಅನ್ನುವ ಶಬ್ದಕ್ಕೆ ಅರ್ಥ ಅವನನ್ನು ಸರಿಯಾದ ರೀತಿಯಲ್ಲಿ ಅನುಸಂಧಾನ ಮಾಡುವುದು, ಅವನನ್ನು ಕುರಿತು ಚಿಂತಿಸುವುದು. ತ್ವಮ್ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ ಅಂತ ಹೇಳಿ ಶ್ರೀ ಸೂಕ್ತ ಹೇಳುತ್ತಲ್ವ. ಅಲ್ಲಿ ಭಜಸ್ವ ಅನ್ನುವುದಕ್ಕೆ ಪ್ರೀತಿಯಿಂದ ನನ್ನನ್ನು ನೋಡು, ನನ್ನನ್ನು ಭಜಿಸು, ನನ್ನನ್ನು ಗಮನಿಸು, ನನ್ನನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡು ಅನ್ನುವಂತಹ ಅರ್ಥವನ್ನು ಇಟ್ಟು ಋಷಿ ಹೇಳಿದ್ದಾನೆ. ಆ ರೀತಿಯಲ್ಲಿ ಭಜತಾಂ ಪ್ರೀತಿಪೂರ್ವಕಂ ಅಂತ ಹೇಳುವಾಗ ಸರಿಯಾದ ರೀತಿಯಲ್ಲಿ ಭಕ್ತಿಯಿಂದ, ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ 14ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾನೆ. ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ತ್ರಿಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. 3 ಗುಣಗಳನ್ನು ಮೀರಿದವನಾಗಿ ಅವನು ಬ್ರಹ್ಮ ಪದವಿಗೆ ಹೋಗುವುದಕ್ಕೆ ಶಕ್ತನಾಗ್ತಾನೆ. ಅನನ್ಯಚೇತಾಃ ಸತತಂ ಯೋಮಾಂ ಭಜತಿ ಸರ್ವಶಃ. ಇದು 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅನನ್ಯಚೇತಾಃ ಸತತಂ ಯೋಮಾಂ ಭಜತಿ ಸರ್ವಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಇದು 8ನೇ ಅಧ್ಯಾಯದಲ್ಲಿ ಹೇಳುವಂತಹ ಮಾತು. ಹೀಗೆ ಮತ್ತೆ ಮತ್ತೆ ಆ ಭಜತಾಂ ಭಜತಿ ಅನ್ನುವಂತಹ ಪದವನ್ನು ಉಪಯೋಗಿಸ್ತಾ ಬಂದಿದ್ದಾನೆ ಕೃಷ್ಣ. ಆ ರೀತಿಯಲ್ಲಿ ನಾವು ಇತಿ ಮಾಂ ಯೋ ಬಿಜಾನಾತಿ ಅಂತ ಹೇಳಿದ್ರೆ, ಮೊನ್ನೆ ಒಂದು ಮಂತ್ರ ಹೇಳಿದ್ದೆ ನಾನು, ವಿಷ್ಣು ಸೂಕ್ತದಲ್ಲಿ ಋಗ್ವೇದದಲ್ಲಿ ಬರುವಂತಹ ಒಂದು ಮಂತ್ರ. ಅದು ಕೂಡ ಇದನ್ನೇ ಹೇಳುತ್ತೆ. ಯಃ ಪೂರ್ವಾಯ ವೇದಸೆ ನಮೀಯಸೆ ಸಮಜ್ಜಾನಯೇ ವಿಷ್ಣವೇ ದದಾಶತಿ. ಯಾರು ಆ ವಿಷ್ಣುವಿಗೆ ಸರಿಯಾದ ರೀತಿಯಲ್ಲಿ ಸರೆಂಡರ್ ಆಗಿ, ಅಂದರೆ ಸಮರ್ಪಿತರಾಗಿ, ಅವನ ಜನ್ಮ ಕರ್ಮಗಳ ವಿಚಾರವನ್ನು ಮತ್ತೆ 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 ಅನುಸಂಧಾನ ಮಾಡ್ತಾ ಸರಿಯಾದ ರೀತಿಯಲ್ಲಿ ಆ ಜನ್ಮ ಕರ್ಮಗಳಿಗೆ ಅನುಗುಣವಾದ ರೀತಿಯಲ್ಲಿ ತಮ್ಮ ತಮ್ಮ ಜೀವನವನ್ನು ನೇರ್ಪಡಿಸಿಕೊಂಡು ಹೋಗಲಿಕ್ಕೆ ಶಕ್ಯರಾಗ್ತಾರೋ ಅವರು ಕೊನೆಯಲ್ಲಿ ಆ ಚಿತ್ಸ್ವರೂಪರಾದ ಮಹಾವಿಷ್ಣುವನ್ನೇ ಸೇರ್ತಾರೆ ಅನ್ನುವಂತಹ ಆ ಮಾತು ವೇದದಲ್ಲಿ ಬರ್ತದೆ. ವಿಷ್ಣು ಸೂಕ್ತ ಅಂಥೇಳಿ ಋಗ್ವೇದದಲ್ಲಿ. ಆ ರೀತಿಯಲ್ಲಿ ಭಜನೆ ಮಾಡಬೇಕು ನಾವು. ಭಜನೆ ಮಾಡಬೇಕು ಅಂತಂದಾಗ ಒಂದು
ಬಹಳ ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ವಿದ್ವಾಂಸರು ಹೇಳಿರುವಂತಹ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ. ಭಜನೆ ಅಂತ ಹೇಳುವುದು ಸಾಮಾನ್ಯವಾಗಿ ಭಜನೆ ನಾವೆಲ್ಲರೂ ಮಾಡ್ತೀವಿ, ಆದರೆ ಅದು ಬಹಳ ಕಾಮನ್ನಾಗಿ ಹೋಗಿದೆ. ಆದರೆ ಭಜನೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳೋದನ್ನು ಅವರು ಹೇಳ್ತಾರೆ. ಸಾಮಾನ್ಯವಾಗಿ ದೇವರು ಉಂಟು ಎಂದು ನಂಬುವವರಿಗೆಲ್ಲ ಭಜನೆ ಎಂದರೆ ಏನು ಎಂಬುದು ಗೊತ್ತಿರುತ್ತದೆ. ಅದೇ ರೀತಿಯಲ್ಲಿ ಈ ಭಜನೆಗೆ ಕೀರ್ತನೆ ಎನ್ನುವಂತಹ ಒಂದು ಪದವೂ ಉಂಟು. ಅಲ್ಲಿ ಸಾಮಾನ್ಯವಾಗಿ ಭಗವಂತನ ಗುಣಗಳನ್ನು ಜ್ಞಾಪಿಸಿಕೊಂಡು ಕೊಂಡಾಡುವುದೇ ಕೀರ್ತನೆ ಅಥವಾ ಭಜನೆ. ಈ ಕೀರ್ತನೆಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಕೆಲವೊಮ್ಮೆ ಕೊಂಡಾಡುವವನ ಕೊಂಡಾಟದಲ್ಲಿ ವ್ಯಕ್ತಿಗತವಾದಂತಹ ಎಷ್ಟೋ ಕೋರಿಕೆಗಳು ಕೂಡ ಸೇರಿಕೊಂಡಿರುತ್ತದೆ. ಹಾಗೆ ಸೇರಿಕೊಂಡಾಗ ಅಂತಹವುಗಳನ್ನು ಪ್ರಾರ್ಥನೆ ಅಂತ ಹೇಳ್ತಾರೆ. ಈ ಕೀರ್ತನೆ ಮತ್ತು ಪ್ರಾರ್ಥನೆ ಇವೆರಡರ ನಡುವಣ ಅಂತರ ಒಂದು ತೆಳುವಾದ ತೆರೆ. ವಾಚ್ಯವಾಗಿ ಅಲ್ಲದೇ ಹೋದರೂ ಕೂಡ ಈ ಪ್ರಾರ್ಥನೆ ಎಂಬುದು ಕೀರ್ತನೆಯಲ್ಲಿ ಅಂತರ್ಗತವಾಗಿಯೇ ಬಂದಿರುತ್ತದೆ. ಮಜ್ಜಿಗೆಯೊಳಗಣ ಬೆಣ್ಣೆಯಂತೆ. ಆ ರೀತಿಯಲ್ಲಿ ಕೀರ್ತನೆಗೆ, ಈಗ ಕೀರ್ತನೆ ಅಂತ ಇಟ್ಕೊಳ್ಳೋಣ, ಕೀರ್ತನೆಯೇ ಭಜನೆ. ಕೀರ್ತನೆಯಲ್ಲಿ ಒಂದು ಶಬ್ದದ ಭಾಗ ಉಂಟು, ಇನ್ನೊಂದು ಅರ್ಥದ ಭಾಗ ಉಂಟು, ಇನ್ನೊಂದು ಭಾವದ ಭಾಗ ಉಂಟು. ಈ ಮೂರೂ ಉಂಟು. ಕೀರ್ತನೆಯಲ್ಲೋ ಭಜನೆಯಲ್ಲೋ ಭಾಗವಹಿಸಿದವರಿಗೆ ಎಲ್ಲರಿಗೂ ಕೂಡ ಶಬ್ದದ ಭಾಗ ಸಹಜವಾಗಿಯೇ ಗೊತ್ತಾಗುತ್ತೆ. ಕಿವಿ ಇರೋವರಿಗೆಲ್ಲ ಭಜನೆ ಮಾಡ್ತಾ ಇರುವಾಗ ಕೂತ್ಕೊಂಡ್ರೆ ಕೇಳುತ್ತೆ. ಅರ್ಥದ ಭಾಗ ಕೆಲವೊಮ್ಮೆ ಆ ಭಜನೆ ಮಾಡುವಾಗ ಆ ಭಜನೆಯಲ್ಲೋ ಕೀರ್ತನೆಯಲ್ಲೋ ಬಂದಂತಹ ಯಾವುದೋ ಕೆಲವು ಪದಗಳು ಅರ್ಥವಾಗದೇ ಹೋದಾಗ ನಿಘಂಟು ಇತ್ಯಾದಿಗಳನ್ನು ನೋಡಿಕೊಂಡು ಅದರ ಅರ್ಥವನ್ನು ತಿಳಿದುಕೊಳ್ಳುವುದು ಸಾಧ್ಯವಾಗ್ತದೆ, ಅರ್ಥದ ಭಾಗವನ್ನು. ಆದರೆ ಭಾವದ ಭಾಗವಾದರೂ ಭಗವಂತನ ದಯೆ ಇಲ್ಲದೆ ಹೋದರೆ ಸಿಕ್ಕುವುದಿಲ್ಲ, ಅದನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕೃಷ್ಣ ಇಲ್ಲಿ ಇತಿಮಾಂ ಯೋಬಿಜಾನಾತಿ ಎನ್ನುವಲ್ಲಿ ನಾವು ಅದನ್ನು ಯೋಚನೆ ಮಾಡಬೇಕು. ಈ ಭಾವದ ಭಾಗ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ರಸೋ ವೈ ಸಹ ಎನ್ನುವಂತಹ ಒಂದು ಮಾತುಂಟು ತೈತರೀಯೋಪನಿಷತ್ತಿನಲ್ಲಿ. ಭಗವಂತ ರಸಸ್ವರೂಪಿ ಅಂತ ಹೇಳಿ. ರಸೋ ವೈ ಸಹ ರಸಗುಹ್ಯೇವಾಯಂ ಲಬ್ಧ್ವಾ ಆನಂದೀ ಭವತಿ. ಭಗವಂತನ ಭಾವ ನಮಗೆ ಸರಿಯಾಗಿ ನಿಜವಾಗಿಯೂ ಬಂದರೆ ನಮಗೆ ಆನಂದ ಸಹಜವಾಗಿ ಬಂದುಬಿಡ್ತದೆ ಅಲ್ಲಿ. ಅದಕ್ಕೆ ನಾವು ಪ್ರಯತ್ನವೇ ಪಡಬೇಕಾಗಿಲ್ಲ. ಇದು ವೇದದ ಮಾತು, ರಸೋ ವೈ ಸಹ ಅಂತ ಹೇಳುವುದು. ಆದ್ದರಿಂದ ನಮ್ಮೊಳಗಿನ ಆ ರಸಗ್ರಹಣ ಶಕ್ತಿ ಸಮರ್ಥವಾಗಿ ಇದ್ದು ಯಾವುದೋ ಒಂದು ಪ್ರತ್ಯೇಕ ಇಂದ್ರಿಯ ಪಟುವಾಗಿ ಇಲ್ಲದೇ ಹೋದರೆ ನಮಗೆ ಆ ಭಾವ ದಕ್ಕುವುದಿಲ್ಲ. ಶಬ್ದ ಕೇಳುತ್ತೆ, ಅರ್ಥವೂ ಆಗಬಹುದು, ಆದರೆ ಭಾವ ದಕ್ಕುತ್ತೋ ಇಲ್ಲ. ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ಶಬ್ದ, ಕೀರ್ತನೆಯಲ್ಲಿ ಶಬ್ದದ ಭಾಗ ಒಂದು ತಟ್ಟೆ ಇದ್ದಂತೆ, ಅದರ ಅರ್ಥದ ಭಾಗ ಆ ತಟ್ಟೆಯನ್ನು ಮುಚ್ಚುವ ಬಟ್ಟೆ ಇದ್ದಂತೆ. ಭಾವದ ಭಾಗವಾದರೂ ಆ ತಟ್ಟೆ ಮತ್ತು ಬಟ್ಟೆಗಳ ನಡುವೆ ಮಧ್ಯದಲ್ಲಿ ಸಿದ್ಧಪಡಿಸಿಟ್ಟ ಅತ್ಯಂತ ಸ್ವಾದಿಷ್ಟವಾದ ಪಕ್ವಾನ್ನಗಳ ರಸದೂಟ ಇದ್ದಂತೆ. ಆ ಅಮೃತಾಹಾರವನ್ನು ಸರಿಯಾದ ರೀತಿಯಲ್ಲಿ ಹಿಡಿದಿಡುವುದಕ್ಕಾಗಿಯೇ ಈ ತಟ್ಟೆ, ಆ ಬಟ್ಟೆ. ಶಬ್ದ ಮತ್ತು ಅರ್ಥಗಳ ನಡುವೆ ಆ ಪಕ್ವಾನ್ನದ ರಸದೂಟವಾದ ಭಾವ ನಮಗೆ ಸಿಕ್ಕಬೇಕು. ನಾವು ತಟ್ಟೆ ಮಾತ್ರ ಶಬ್ದ ಮಾಡ್ತೀವಿ, ಬಟ್ಟೆ ತೆಗೆದು ನೋಡ್ತೀವಿ ಅಷ್ಟೇ. ಆದರೆ ಅದರ ಸ್ವಾದಿಷ್ಟ ನಮಗೆ ಗೊತ್ತಾಗೋದಿಲ್ಲ. ಇದನ್ನು ಹೇಳ್ತಾ ಅವರು ಮುಂದೆ ಹೇಳ್ತಾರೆ, ಸಾಮಾನ್ಯವಾಗಿ ಪ್ರತಿಯೊಂದು ಭಜನೆಯಲ್ಲಿಯೂ ಅಥವಾ ಪ್ರತಿಯೊಂದು ಕೀರ್ತನೆಯಲ್ಲಿಯೂ ಯಾವುದಾದರೂ ಭಗವಂತನ ಒಂದು ನಾಮಸ್ಮರಣೆ ಇರುತ್ತೆ. ಆ ನಾಮಸ್ಮರಣೆಗೆ ಜೊತೆಯಾಗಿ ಆ ನಾಮ ಹೇಳುವ ರೂಪದ ಸ್ಮರಣೆಯೂ ನಮಗೆ ಆಗಿದ್ದೇ ಆದಲ್ಲಿ ಆ ನಾಮಸ್ಮರಣೆ ಮತ್ತು ರೂಪಸ್ಮರಣೆ ಅರ್ಥವತ್ತಾಗುತ್ತದೆ, ಸಾರ್ಥಕವಾಗುತ್ತದೆ. ಇದರ ಜೊತೆಯಲ್ಲಿ ಆ ನಾಮರೂಪಗಳ ಸ್ಮರಣೆಗೆ ಅನುಗುಣವಾಗಿ ಹೊಂದಿಕೊಂಡು ಬರುವ ಗುಣಸ್ಮರಣೆ,
ಭಗವಂತನ ಗುಣಸ್ಮರಣೆ ಹಾಗೂ ಗುಣದಿಂದ ಹೊಮ್ಮುವ ಶೀಲ ಸ್ಮರಣೆ ಇದು ಆದರೆ ಆಗ ಭಜನೆ ಸಂಪನ್ನವಾಗುತ್ತದೆ. ಈ 4 ಸ್ಮರಣೆಗಳಿಂದ ಆಗುವಂತಹ ಫಲ ಎಂದರೆ ಚಿತ್ತಶುದ್ಧಿ. ಭ್ರಮರ ಕೀಟ ನ್ಯಾಯದಂತೆ ನಾವು ಯಾವ ನಾಮವನ್ನು ಹೇಳಿಕೊಳ್ಳುತ್ತೇವೋ, ಯಾವ ರೂಪವನ್ನು ಕುರಿತು ಚಿಂತಿಸುತ್ತೇವೋ, ನಾವು ಕೂಡ ಅದೇ ಗುಣ ಸಾಮ್ಯ ಭಾವವನ್ನು ಹೊಂದುತ್ತೇವೆ. ಆ ರೀತಿಯಲ್ಲಿ ನಮ್ಮಿಂದ ಆ ಒಂದು ಕೀರ್ತನೆ ಭಜನೆ ಆಗಬೇಕು. ಆದ್ದರಿಂದ ಒಂದು ಉದಾಹರಣೆ, ಇದು ವ್ಯಕ್ತಿಗತವಾದದ್ದು. ಇಲ್ಲಿ ಭಾವ ಇರಬಹುದು ಇಲ್ಲ ಅಂತ ನೀವು ಹೇಳಬಾರಿ. ಭಾವ ಇದೆ, ಆದರೆ ಶಾಬ್ದಿಕವಾದ ರಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ನನಗೆ ಬಹಳ ಇಷ್ಟವಾದಂತಹ ಒಂದು ಕೃತಿ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಶಬ್ದಗಳು ಸ್ಪಷ್ಟವಾಗಿದೆ, ಅದರ ಪದಗಳು ಕೂಡ ಸ್ಪಷ್ಟವಾಗಿದೆ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜಮೋಹ ಪಶುಮೋಹ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ ಅಸುರಾರಿ ನಿನ್ನ ಮರೆತೆನೋ ಕಾಯೋ ಶ್ರೀ ಹರಿಯೇ. ಇದು ಮೊದಲನೆಯ ಚರಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ದಾಸರು? ಮೋಹದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಮೋಹ ಏನು ಅಂತ ಹೇಳೋದು ನಮ್ಮ ಮನಸ್ಸಿಗೆ ಬರಬೇಕು, ಅದನ್ನು ಹೇಳಿಕೊಂಡಾಗ ಕೇಳಿದಾಗ. ಎರಡನೆಯದು ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪಮದವು ತನ್ನ ತನ್ನ ಸತ್ವದ ಮದ ಧಾತ್ರಿವಶದ ಮದ. ನನಗಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ ಅನ್ನುವ ಮದ. ಧಾತ್ರಿವಶದ ಮದ. ಯಾರ್ಯಾರದ್ದೋ ಎಲ್ಲ ಭೂ ಕಬಳಿಸ್ಬಿಟ್ಟೆ ನಾನು. ಧಾತ್ರಿವಶದ ಮದ, ಅನ್ನ ಮದ, ಅರ್ಥ ಮದ, ತನ್ನ ಸತ್ವದ ಮದ, ಧಾತ್ರಿವಶದ ಮದ, ಇನ್ನು ತನಗೆದುರಿಲ್ಲವೆಂದೆಂಬ ಮದ. ಇದು ಎರಡನೇ ಚರಣ. ಕೊನೆಯಲ್ಲಿ ಏನು ಹೇಳ್ತಾರೆ ದಾಸರು? ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಣ್ಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ, ಭಿನ್ನಹಕ್ಕೆ ಬಾಯಿಲ್ಲವೈ. ಸಂಪೂರ್ಣ ಭಾವನೆಯಲ್ಲಿ ಹೇಳಬೇಕಿದೆ ನೋಡಿ. ಮೊದಲನೇ ಚರಣದಲ್ಲಿ ನಮ್ಮೊಳಗಿರಬಹುದಾದಂತಹ ಎಲ್ಲ ಮೋಹಗಳ ವಿಚಾರವನ್ನು ಇದೇ ನಾನು ಹೇಳಿದ್ದು. ಆ ಫಸ್ಟ್ನಲ್ಲಿ ಭಜನೆಯಲ್ಲಿ ಕೀರ್ತನೆಯೋ ಸೇರಿರ್ತದೆ. ಆ ಕೋರಿಕೆಯಲ್ಲಿ ಕೆಲವೊಮ್ಮೆ ಕೇಳುವವನ ಎಷ್ಟೋ ಬೇಡಿಕೆಗಳು, ಬಯಕೆಗಳು, ಕೋರಿಕೆಗಳು ಬರ್ತದೆ ಅಂತ. ನನ್ನಿಂದ ಇದನ್ನು ತೆಗೆದುಹಾಕು ಅನ್ನುವ ಅರ್ಥ ಬರಬೇಕಲ್ಲಿ. ಮೋಹ, ಪ್ರತಿಯೊಂದು ಮೋಹ. ಇನ್ನೊಂದು ಮೋಹ ನಾಶವಾಗಬೇಕು, ಮದವನ್ನು ಮೆಟ್ಟಬೇಕು. ಇದಿಷ್ಟಾದ ಮೇಲೂ ಕೂಡ ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬ ಆಸೆ ಇರುತ್ತೆ. ಕೊನೆಯಲ್ಲಿ ನಷ್ಟ ಜೀವನದ ಆಸೆ ಬರಬೇಕು. ಹಾಗೆ ಅಂತ ಹೇಳಿದ ಮಾತ್ರಕ್ಕೆ ನಮಗೆ ನಿರಾಶಾ ಭಾವನೆಯ ಅಲ್ಲಿ ನಕಾರಾತ್ಮಕವಾದ ಜೀವನ ದೃಷ್ಟಿ ಅಲ್ಲ. ಮನುಷ್ಯನಲ್ಲಿ ತೃಪ್ತಿ ಬರಬೇಕಾದರೆ ಎಲ್ಲೋ ಒಂದು ಕಡೆ ಭಗವಂತನ ಮುಂದೆ ನಿಂತುಕೊಂಡು ಭಗವದ್ಭಾವ ಬರಬೇಕಾದ್ರೆ, ಅವನಿಗೆ ಸರೆಂಡರ್ ಆಗಬೇಕಾದ್ರೆ ಅವನ ಎದುರಿಗಾದರೂ ಈ ಮಾತನ್ನು ನಾವು ಹೇಳ್ಕೊಳ್ಬೇಕು. ಆ ರೀತಿಯಲ್ಲಿ ನಾವು ಭಜನೆ ಅಂತ ಹೇಳುವುದು ನಮಗೆ ಅದನ್ನೇ ಇಲ್ಲಿ ಹೇಳುವುದು. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಆ ಪ್ರೀತಿಯ ನೆಲೆಯಲ್ಲಿ ಅವನನ್ನು ನಾವು ಭಜನೆ ಮಾಡಬೇಕು. ಭಜನೆ ಮಾಡುವಾಗ ಇತಿಮಾಂ ಯೋಭಿಜಾನಾತಿ, ಈ ರೀತಿಯಾಗಿ ನನ್ನನ್ನು ಯಾರು ತಿಳಿದುಕೊಳ್ತಾರೋ. ಯಾವ ರೀತಿಯಲ್ಲಿ ತಿಳ್ಕೊಳ್ಬೇಕು? ಕಂಸನನ್ನು ಕೊಂದ, ಉಗ್ರಸೇನನಿಗೆ ಪಟ್ಟ ಕಟ್ಟದ, ಜರಾಸಂಧನನ್ನು ಕೊಂದ, ಅವನ ಮಗನನ್ನು ತಂದು ನಿಲ್ಲಿಸಿದ, ತನಗಾಗಿ ಏನನ್ನೂ ಮಾಡಿಕೊಡಲಿಲ್ಲ. ನಾವೇನು ಮಾಡ್ಕೊಳ್ತಾ ಇದ್ದೀವಿ? ಈ ಒಂದು ಇಂಟ್ರಾಸ್ಪೆಕ್ಷನ್ನು,
ಪ್ರತಿಯೊಂದು ಭಜನೆಯಲ್ಲೂ ಕೂಡ ಇಂತಹ ಕೋರಿಕೆಗಳು, ಇಂತಹ ಬಯಕೆಗಳು, ಇಂತಹ ಅರ್ಥ ಬಾಹುಳ್ಯ ಉಳ್ಳಂತಹ ಶಬ್ದಗಳು ಬರ್ತದೆ. ಆದ್ದರಿಂದ ಆ ಶಬ್ದ ಮತ್ತು ಅರ್ಥಗಳ ನಡುವೆ ಸಿದ್ಧ ಮಾಡಿಟ್ಟಂತಹ ಆ ಪಕ್ವಾನ್ನವೆಂಬ ಭಾವವನ್ನು ನಾವು ಗ್ರಹಿಸಬೇಕು. ಕೃಷ್ಣ ಇದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇತಿ ಮಾಂ ಯೋ ಅಭಿಜಾನ, ಬರೀ ಜಾನಾತಿ ಹೇಳಿಲ್ಲ ಅವನು, ಅಭಿಜಾನಾತಿ ಕರ್ಮಭಿಹಿ ನ ಸ ಬದ್ಧತೆ, ಕರ್ಮಗಳಿಂದ ಅವನು ಬಂಧಿಸಲ್ಪಡುವುದಿಲ್ಲ. ಆದ್ದರಿಂದ ಆ ರೀತಿಯಲ್ಲಿ ನಮ್ಮ ಜೀವನವು ಸಂಪನ್ನವಾಗಬೇಕು ಅನ್ನುವಂತಹ ಮಾತನ್ನು ಈ ಶ್ಲೋಕದಿಂದ ನಾವು ತಿಳಿಬಹುದು. ಇನ್ನು 15ನೇ ಶ್ಲೋಕ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಹೀಗೆ ತಿಳಿದುಕೊಂಡು, ಏವಂ ಜ್ಞಾತ್ವಾ, ಹಿಂದಿನ ಕಾಲದ ಮುಮುಕ್ಷುಗಳು, ಪೂರ್ವೈರಪಿ ಮುಮುಕ್ಷುಭಿಃ, ಹಿಂದಿನ ಕಾಲದಲ್ಲಿ ಮುಮುಕ್ಷುಗಳು ಕರ್ಮವನ್ನು ಮಾಡ್ತಾ ಇದ್ದರು. ಕೃತಂ ಕರ್ಮ, ನೀನೂ ಕೂಡ ಅದೇ ರೀತಿ ಪೂರ್ವೈಹಿ ಪೂರ್ವತರಂ ಕೃತಂ, ಪೂರ್ವೈಹಿ ಪೂರ್ವತರಂ, ಹಿಂದಿನವರು ಹಿಂದೆ ಮಾಡಿದಂತೆಯೇ ನೀನೂ ಕೂಡ ಆ ರೀತಿಯಲ್ಲಿ ಕರ್ಮವನ್ನು ಮಾಡು. ಆ ರೀತಿಯಲ್ಲಿ ಕರ್ಮವನ್ನು ಮಾಡಿದಾಗ ಕರ್ಮದ ಫಲದ ಆ ಒಂದು ಆಸೆಗೆ, ಆಮಿಷಕ್ಕೆ ನೀನು ಸಿಕ್ಕಿಕೊಳ್ಳುವುದಿಲ್ಲ. ಕರ್ಮಫಲ ಅನ್ನುವುದನ್ನು ಸೋಮನಾಥಾನಂದಜಿಯವರು ಹೇಳ್ತಾರೆ. ಕರ್ಮಫಲ ವಿಷ ಇದ್ದಂತೆ. ಆ ಕರ್ಮಫಲ ಎನ್ನುವ ವಿಷವನ್ನು ತೆಗೆದುಕೊಂಡರೆ ಹಾವಾಡಿಗ ಹಾವಿನ ಹಲ್ಲನ್ನು ಕಿತ್ತಿದ ಮೇಲೆ ಆ ಹಾವಿನ ಜೊತೆಯಲ್ಲಿ ಬಹಳ ಸದೃಢವಾಗಿ ಆಟ ಆಡ್ತಾನಲ್ಲ, ಆ ರೀತಿಯಲ್ಲಿ ನಾವು ಕೂಡ ಕರ್ಮಫಲ ಎನ್ನುವ ವಿಷವನ್ನು ತೆಗೆದು ಹಾಕಿಕೊಂಡ್ರೆ ಯಾವ ಕರ್ಮಕ್ಕೆ ಹೋದರೂ ಕೂಡ ನಮಗೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಅನ್ನುವಂತಹ ಶ್ಲೋಕದ ಭಾವವೇ ಬರ್ತದೆ. ಆ ರೀತಿಯಲ್ಲಿ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ, ಪೂರ್ವದಲ್ಲಿ ಹಿಂದೆ ಯಾವ ರೀತಿಯಲ್ಲಿ ಮಾಡಿದರೋ ಅದೇ ರೀತಿಯಲ್ಲಿ ನೀನು ಮಾಡು. 16ನೇ ಶ್ಲೋಕ ಹೇಳುತ್ತೆ. ಕಿಂ ಕರ್ಮ ಕಿಮಕರ್ಮೇತಿ ಕವಯಃ ಅಪಿ ಅತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್. ಕರ್ಮ ಯಾವುದು, ಅಕರ್ಮ ಯಾವುದು? ಇದು ಇಲ್ಲಿ ಕರ್ಮ, ಅಕರ್ಮ, ವಿಕರ್ಮ ಅಂತ 3. ಅದರಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಕೃಷ್ಣ ಕಿಂ ಕರ್ಮ ಕಿಂ ಅಕರ್ಮ ಇತಿ, ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಈ ವಿಚಾರದಲ್ಲಿ ಕವಯಃ ಅಪಿ ಅತ್ರ ಮೋಹಿತಾಃ, ದೊಡ್ಡ ದೊಡ್ಡ ಸಂತರು, ದೊಡ್ಡ ದೊಡ್ಡ ಜ್ಞಾನಿಗಳು, ಕವಿ ಅಂತ ಹೇಳಿದ್ರೆ ಜ್ಞಾನಿ ಅನ್ನುವ ಅರ್ಥ, ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಇಲ್ಲಿ ಮರುಳಾಗಿ ಬಿಟ್ಟಿದ್ದಾರೆ. ಅವರಿಗೆ ಸರಿಯಾಗಿ ಅದನ್ನು ಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ದರಿಂದಲೇ ಆದ್ದರಿಂದ ನಾನು ನಿನಗೆ ತೇ ಕರ್ಮ ನಿಜವಾಗಿ ಕರ್ಮ ಏನು ಅಂತ ಹೇಳ್ತಾ ಇದ್ದೀನಿ, ಅದನ್ನು ನೀನು ತಿಳಿದುಕೊಂಡರೆ ಯತ್ ಜ್ಞಾತ್ವ ಮೋಕ್ಷಸೆ ಅಶುಭಾತ್, ಯಾವುದನ್ನು ತಿಳಿದುಕೊಂಡರೆ ನೀನು ಅಶುಭದಿಂದ ಬಿಡುಗಡೆಗೊಳ್ಳಲ್ಪಡುತ್ತೀಯೋ ಅದನ್ನು ಹೇಳ್ತೀನಿ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ, ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಕರ್ಮವನ್ನು ತಿಳಿದುಕೊಳ್ಬೇಕು, ಹಾಗೆಯೇ ವಿಕರ್ಮ ಏನು ಅನ್ನುವುದನ್ನು ತಿಳಿದುಕೊಳ್ಬೇಕು. ಅಕರ್ಮಣಶ್ಚ ಬೋದ್ಧವ್ಯಂ, ಅಕರ್ಮಣ ಏನು ಅನ್ನುವುದನ್ನು ಕೂಡ ತಿಳಿದುಕೊಳ್ಳಬೇಕಪ್ಪ ಅರ್ಜುನ. ಏಕೆಂದರೆ ಗಹನ ಕರ್ಮಣೋ ಗತಿ, ಈ ಕರ್ಮದ ಗತಿ ಇದೆಯಲ್ಲ ಇದು ಬಹಳ ಗಂಭೀರವಾದದ್ದು, ಗಹನವಾದದ್ದು, ಆಳವಾದದ್ದು, ರಹಸ್ಯವಾದದ್ದು, ಅನೂಹ್ಯವಾದದ್ದು. ನಾವು ತಿಳ್ಕೊಂಡಂಗಿಲ್ಲ ಈ ಕರ್ಮದ ಗತಿ. ಕರ್ಮ ಅಕರ್ಮ ಅಂತ ಎರಡುಂಟು. ಕರ್ಮ ಅಕರ್ಮ ವಿಕರ್ಮ. ಕರ್ಮ ಅಂದರೆ ಯಾವ ಕರ್ಮವನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕೋ ಅದು ಕರ್ಮ. ಸಾಂಪ್ರದಾಯಿಕವಾದಂತಹ ಭಾಷ್ಯಗಳನ್ನು ಇಟ್ಟುಕೊಂಡು ಅರ್ಥ ಮಾಡುವಾಗ ಅಲ್ಲಿ ಸಾಂಪ್ರದಾಯಿಕವಾದಂತಹ ನಿತ್ಯ ನೈಮಿತ್ತಿಕ ಕಾರ್ಯಕ್ರಮಗಳು ಮತ್ತು ಯಜ್ಞ ತತ್ವಗಳು ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. ನಾವು ಸಾಂಪ್ರದಾಯಿಕವಾದಂತಹ ಭಾಷ್ಯಕ್ಕೆ ಅನುಗುಣವಾಗಿ ಏನೂ ಹೋಗ್ತಾ ಇಲ್ಲ. ನಾವಿಲ್ಲಿ ಸಾಮಾನ್ಯರಾಗಿ ನಾವು ಸಂಸಾರಿಗಳಾಗಿ ಲೇಮ್ಯಾನ್, ನಾನಂತೂ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಲೇಮ್ಯಾನು. ಆ ದೃಷ್ಟಿಯಿಂದ ಭಾಷ್ಯದ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲದ ಆದ್ದರಿಂದ ನಮಗೆ ನಮ್ಮ ಮುಂದಿರುವ ಸಂಸಾರಿಯಾಗಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಮುಂದಿರುವ ಕರ್ಮ ಏನು ಅಂತ ತಿಳ್ಕೊಳ್ಳುವುದು ಕರ್ಮ ಅನ್ನುವ ಪದಕ್ಕೆ ಸರಿಯಾಗಿ ಅರ್ಥ.
ಇನ್ನು ವಿಕರ್ಮ ಅಂತ ಹೇಳಿದ್ರೆ ಕರ್ಮಕ್ಕೆ ಹೊರತಾಗಿ ಒಂದು ಒಳ್ಳೆ ಕರ್ಮ ಮಾಡಬೇಕು, ಅದಕ್ಕೆ ಹೊರತಾಗಿ ಅದನ್ನು ಕೆಟ್ಟ ರೀತಿಯಲ್ಲಿ ಮಾಡಿದಾಗ ಅದು ವಿಕರ್ಮ ಆಗ್ತದೆ. ಇನ್ನು ಅಕರ್ಮ ಅಂತ ಹೇಳಿದ್ರೆ ಕರ್ಮ ಮಾಡ್ತಿದ್ದೂ ಕೂಡ ಕರ್ಮದಲ್ಲಿ ತೊಡಗಿಸಿಕೊಳ್ಳದೇ ಇರುವುದು ಅಕರ್ಮ. ಕರ್ಮ ಮಾಡ್ತಾ ಇದ್ದಾನೆ ಅಂದರೆ ಕರ್ಮದ ಫಲವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೆ. ಆದರೆ ಯಾಕೆ ಮಾಡ್ತಾ ಇದ್ದಾನೆ ಅವನು? ಚಿಕೀರ್ಷು ಲೋಕಸಂಗ್ರಹಂ, ಹಿಂದಿನ ಶ್ಲೋಕಗಳಲ್ಲಿ ಹೇಳ್ಕೊಂಡಿದ್ದೀವಿ. ಲೋಕಕ್ಕೆ ಒಳ್ಳೆಯದಾಗಬೇಕು ಅನ್ನುವ ಒಂದೇ ದೃಷ್ಟಿಯಿಂದ ಮಾಡ್ತಾ ಇದ್ದಾನೆ. ಈ ಕರ್ಮ ಅಕರ್ಮ ಅನ್ನೋದಕ್ಕೆ ಡಿ ವಿ ಜಿಯವರು ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ತಮ್ಮ ಗೀತಾ ತಾತ್ಪರ್ಯದಲ್ಲಿ. ಏನು ಅಂತ ಕೇಳಿದ್ರೆ, ಸಮಾರಂಭದಲ್ಲಿ ಅಡಿಗೆಯವನು ಅಡಿಗೆ ಮಾಡುತ್ತಾನೆ, ಅದು ಅವನ ಕರ್ಮ. ಊಟಕ್ಕೆ ಎಷ್ಟು ಜನ ಬಂದಿದ್ದರು, ಊಟ ಎಷ್ಟು ಜನ ಮಾಡಿದರು ಅನ್ನುವುದನ್ನು ಅವನು ಯೋಚನೆ ಮಾಡುವುದಿಲ್ಲ, ಅದು ಅಕರ್ಮ. ಊಟಕ್ಕೆ ಬಂದಿರುವವರು ಸಮಾರಂಭದಲ್ಲಿ ಬಡಿಸಿದ್ದನ್ನು ಊಟ ಮಾಡುತ್ತಾರೆ, ಅಡಿಗೆಯವನು ಎಲ್ಲಿಂದ ಬಂದ ಅಂತ ಹೇಳಿ ಯೋಚನೆ ಮಾಡದೇ ಇರುವುದು ಅಕರ್ಮ. ಊಟ ಮಾಡುವುದು ಕರ್ಮ. ಆ ರೀತಿಯಲ್ಲಿ ಒಂದು ಸುಂದರವಾದ ಉಪಮಾನವನ್ನು, ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಮಗೆ ಕರ್ಮ ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು, ಇದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಬೇಕು ಅರ್ಜುನ. ಹಾಗೆ ತಿಳ್ಕೊಂಡಾಗ ಆ ಕರ್ಮದ ಆ ನಿಜವಾದ ಭಾವ ನಿನ್ನ ಮನಸ್ಸಿಗೆ ಬರ್ತದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವೆಲ್ಲ ವ್ಯವಹಾರದ ದೃಷ್ಟಿಯಿಂದನೇ ನೋಡ್ತಾ ಇರೋದು ಗೀತೆಯನ್ನು. ನಾನಂತೂ ಭಾಷ್ಯದ ರೀತಿಯಲ್ಲಿ ಹೇಳ್ತಾ ಇಲ್ಲ ನಿಮಗೇನನ್ನು ಕೂಡ. ಯಾಕೆ ಭಾಷ್ಯದ ರೀತಿಯಲ್ಲಿ ಹೇಳಿದ್ರೆ ನಿಮಗೆ ಬೋರ್ ಹೊಡೆದು ಹೋಗುತ್ತೆ, ಅದು ನನಗೆ ಗೊತ್ತು. ಯಾಕೆಂದರೆ ಬರೀ ಅಲ್ಲಿ ತಾಂತ್ರಿಕವಾದಂತಹ ಪಾರಿಭಾಷಿಕ ಶಬ್ದಗಳೇ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಹೊಳೆ ನರಸೀಪುರದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸ್ಥಾಪಕರಾದಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು, ಅವ್ರನ್ನ ಆಧುನಿಕ ಶಂಕರರು ಅಂತಲೇ ಹೇಳ್ತಾರೆ. ಕರ್ನಾಟಕದಲ್ಲಿ 200 ಗ್ರಂಥಗಳನ್ನು ಶಾಂಕರ ಫಿಲಾಸಫಿಯ ಬಗ್ಗೆ ಬರೆದಿದ್ದಾರೆ. ಒಂದು ಯೂನಿವರ್ಸಿಟಿ ಮಾಡುವಷ್ಟು ಕೆಲಸ ಮಾಡಿದ್ದಾರೆ. ಅವರು ಸುಮಾರು 1937ರಲ್ಲಿ ಶಿವಮೊಗ್ಗದಲ್ಲಿ ಶಂಕರ ಸಪ್ತಾಹ ಮಾಡಿದಾಗ ಈ ಇಡೀ ವ್ಯವಹಾರ, ಇಡೀ ಕರ್ಮಯೋಗದಲ್ಲಿ ಈಗ ಏನು ಶ್ಲೋಕ ಹೇಳ್ಕೊಳ್ತಾ ಇದ್ದೀವಿ, ಇನ್ನೂ ಮುಂದಿನ ಒಂದು 3-4 ಶ್ಲೋಕ, ಆ ಎಲ್ಲ ಶ್ಲೋಕವನ್ನು ಇಟ್ಟುಕೊಂಡು ಒಂದು ಉಪನ್ಯಾಸದ ಮೂಲಕವಾಗಿ ಅವರು ಈ ಕರ್ಮದ ತತ್ವವನ್ನು ತಿಳಿಸಿಕೊಟ್ರು. ಅದು ನಮಗೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅನ್ವಯ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಕರ್ಮಯೋಗವೆಂದರೆ ಶಾಸ್ತ್ರೋಕ್ತ ಕರ್ಮಗಳನ್ನು, ಭಾಷ್ಯ ಇಟ್ಟುಕೊಂಡು ಶಾಸ್ತ್ರೋಕ್ತ ಕರ್ಮಗಳನ್ನು ಪರಮ ಪುರುಷಾರ್ಥಕ್ಕೆ ಸಾಧನವಾಗುವಂತೆ ಮಾಡುವ ಉಪಾಯವೆಂದು ಸಂಪ್ರದಾಯ ಗ್ರಂಥಗಳಲ್ಲೇನೋ ವಿವರಿಸಿದ್ದಾರೆ. ಆದರೆ ಈ ದಿನದ ನನ್ನ ಉಪನ್ಯಾಸದಲ್ಲಿ ಈ ಶಬ್ದಕ್ಕೆ ನಾನು ಆ ಅರ್ಥವನ್ನು ಇಟ್ಟುಕೊಂಡಿಲ್ಲ. ಸದ್ಯದ ಸಮಾಜದ ಸ್ಥಿತಿಯಲ್ಲಿ ವರ್ಣಾಶ್ರಮಗಳು ಸರಿಯಾಗಿ ವ್ಯವಸ್ಥಿತವಾಗಿಲ್ಲವೆಂದೂ ವರ್ಣಾಶ್ರಮ ಧರ್ಮಗಳನ್ನು ನಿರ್ದುಷ್ಟ ರೀತಿಯಿಂದ ನಡೆಸಿಕೊಂಡು ಹೋಗುವುದು ಕಷ್ಟ ಸಾಧ್ಯ ಅಥವಾ ಅಸಾಧ್ಯವೇ ಎಂದು ನಮ್ಮಲ್ಲನೇಕರಿಗೆ ತೋರಿ ಬರುತ್ತಿದೆ. ಅದು ಸತ್ಯವೂ ಕೂಡ. ಈಗ ವ್ಯವಹಾರದಲ್ಲಿ ನಾವು ಮಾಡುತ್ತಿರುವ ಆಯಾ ವೃತ್ತಿಯ ಕೆಲಸವನ್ನೇ ಇಲ್ಲಿ ನಾನು ಕರ್ಮ ಎಂದು ಕರೆದಿದ್ದೇನೆ. ಈ ಕರ್ಮಕ್ಕೂ ಶಾಸ್ತ್ರೀಯ ಕರ್ಮಕ್ಕೆ ಭಾಷ್ಯದಲ್ಲಿ ಹೊಂದಿಸಿರುವ ಕರ್ಮಯೋಗದ ತತ್ವಗಳನ್ನು ಹೊಂದಿಸಿಕೊಳ್ಳಬಹುದು ಎಂದು ತೋರಿಸುವುದೇ ನನ್ನ ಉದ್ದೇಶ. ಶಾಸ್ತ್ರೀಯ ಕರ್ಮವನ್ನು ಅಕ್ಷರಶಃ ವಿಧಿವತ್ತಾಗಿ ಸಂಪೂರ್ಣವಾಗಿಯೂ ಮಾಡುವುದಕ್ಕೆ ಆಗದಿದ್ದರೂ ಶಕ್ತಿಯಾನುಸಾರವಾಗಿ ಅಲ್ಪ ಸ್ವಲ್ಪವಾಗಿಯಾದರೂ ಅದನ್ನು ನೆರವೇರಿಸುತ್ತಾ ಕಾಲಗತಿಯಿಂದ ಒದಗಿ ಬರುವ ನಮ್ಮ ವೃತ್ತಿಗಳಿಗೂ ಕರ್ಮಯೋಗದ ತತ್ವಗಳನ್ನು ನಾವು ಜೋಡಿಸಿಕೊಳ್ಳಬಹುದು. ಇಷ್ಟು ಮಾತ್ರದಿಂದಲೇ ಈ ಯುಗದಲ್ಲಿ ಕೃತಕೃತ್ಯರಾಗಬಹುದೆಂದು ಪುರಾಣ ಶಾಸ್ತ್ರಾದಿಗಳು ಅಲ್ಲಲ್ಲಿ ನಮಗೆ ತುಂಬ ತಿಳಿಸಿಕೊಡುತ್ತವೆ. ಕರ್ಮವು ಶಾಸ್ತ್ರೀಯವಾಗಿರಲಿ ವ್ಯಾವಹಾರಿಕವಾಗಲಿ ಅದನ್ನು ಮಾಡುವುದರಲ್ಲಿ 2 ರೀತಿಗಳುಂಟು. ಕರ್ಮವನ್ನು ಮಾಡದೇ ಇದ್ದರೆ ಆಗುವುದಿಲ್ಲವಲ್ಲ ಎಂದು ಯತ್ನವಿಲ್ಲದೆ ಮಾಡುವುದು ಒಂದು ರೀತಿ, ಕರ್ಮವನ್ನು ಮಾಡುವುದೇ ಒಂದು ಸಂತೋಷವೆಂದು ಮಾಡುವುದು ಇನ್ನೊಂದು ರೀತಿ. ಹಾಗೆ ಮಾಡುವವರನ್ನು ನಾವಿವತ್ತು ಸಮಾಜದಲ್ಲಿ ನೋಡ್ತೀವಿ. ಮೊದಲನೆಯ ರೀತಿಯನ್ನು ಅನುಸರಿಸುವವರು ಮುಂದೆ ಬರುವ ಫಲದ ಆಸೆಯಿಂದಲೋ ಕರ್ಮವನ್ನು ಮಾಡದಿದ್ದರೆ ಆಗಬಹುದಾದ ಅನಿಷ್ಟದ ಭೀತಿಯಿಂದಲೋ ಆ ಕೆಲಸಕ್ಕೆ ಕೈ ಹಾಕುತ್ತಾರೆ, ಅಷ್ಟೋ ಇಷ್ಟೋ ಕರ್ಮ ಮಾಡುತ್ತಾರೆ. ಎರಡನೆಯವನು ಹಾಗಲ್ಲ.
ಅವನು ಕೆಲಸಕ್ಕಾಗಿ ಕೆಲಸವನ್ನು ಮಾಡುತ್ತಾನೆ. ಆವತ್ತೊಂದು ದಿವಸ ನಾನು ಹೇಳಿದೆ, ಶಂಕರರ ಭಾಷ್ಯವನ್ನು ಕೋಟ್ ಮಾಡ್ತಾ, ಡ್ಯೂಟಿ ಫಾರ್ ಗಾಡ್ಸ್ ಲವ್ ಸೇಕ್, ನಾಟ್ ಡ್ಯೂಟಿ ಫಾರ್ ಮಿಯರ್ ಡ್ಯೂಟೀಸ್ ಸೇಕ್. ಎರಡನೆಯವನು ಹಾಗಲ್ಲ, ಅವನು ಕೆಲಸಕ್ಕಾಗಿ ಕೆಲಸವನ್ನು ಮಾಡುತ್ತಾ ಮಿಕ್ಕವರಿಗೂ ಪ್ರೋತ್ಸಾಹಕನಾಗಿರುತ್ತಾನೆ. ಅವನು ಕರ್ಮದ ಗುಲಾಮನಾಗಿ ಕೆಲಸ ಮಾಡುವುದಿಲ್ಲ, ಹಾಗೂ ಸಂಕಟವನ್ನೂ ಪಡುವುದಿಲ್ಲ ಮಾಡಿ. ಕರ್ಮಕ್ಕೆ ಯಜಮಾನನಾಗಿ ಅದನ್ನು ತನ್ನ ಸಂತೋಷದ ಉಪಕರಣವನ್ನಾಗಿ ಮಾಡಿಕೊಳ್ಳುತ್ತಿರುತ್ತಾನೆ. ಮೊದಲನೆಯವನಿಗೆ ಕರ್ಮವು ಬಂಧಕವಾಗುತ್ತದೆ, ಎರಡನೆಯವನಿಗೆ ಅದು ಸುಖಕ್ಕೆ ಬಿಡುಗಡೆಗೆ ಕಾರಣವಾಗುತ್ತದೆ. ಹೀಗೆ ಅದೇ ಕರ್ಮವು ಒಬ್ಬನಿಗೆ ದುಃಖದಾಯಕವೂ ಮತ್ತೊಬ್ಬನಿಗೆ ಸುಖದಾಯಕವೂ ಆಗಿರುವುದರಿಂದ ಕರ್ಮವು ಸ್ವತಃ ಬಂಧಕವಲ್ಲವೆಂದಾಯಿತು. ಇದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ದುಷ್ಟಫಲವನ್ನು ಕೊಡದೆ ಎಂದೆಂದಿಗೂ ಸಂತೋಷಜನಕವೇ ಆಗುವ ಹಾಗೆ ಕರ್ಮವನ್ನು ಮಾರ್ಪಡಿಸಿಕೊಳ್ಳಬೇಕಾದರೆ ಅದರಲ್ಲಿ ಯಾವ ದೋಷವೂ ಇಲ್ಲದಂತೆ ನಾವು ನೋಡಿಕೊಳ್ಳಬೇಕು. ಇರಬೇಕಾದ ಗುಣಗಳನ್ನೂ ಅದರಲ್ಲಿ ನಾವು ಉಂಟು ಮಾಡಿಕೊಳ್ಳಬೇಕು. ಇದೇ ನಿಜವಾದ ಕರ್ಮಯೋಗ. ಕರ್ಮದಲ್ಲಿ ಮುಖ್ಯವಾಗಿ ಈ ಎರಡು ಪದಗಳನ್ನು ಜ್ಞಾಪಕ ಇಟ್ಕೊಳ್ಬೇಕು ನಾವು. ಕರ್ಮದಲ್ಲಿ ಮುಖ್ಯವಾಗಿ ಸಂಘ, ಅಟ್ಯಾಚ್ಮೆಂಟು, ಫಲಾಶೆ, ಅದರಿಂದ ಬರುವಂತಹ ಫಲದ ಆಶೆ, ಈ ಎರಡು ದೋಷಗಳು ಇರುತ್ತವೆ. ಸಂಘವು ಮತ್ತೆ ಮೂರು: ಕರ್ಮಸಂಘ, ವಿಷಯ ಸಂಘ, ಭೋಗ ಸಂಘ ಎಂದು ಮೂರು ಬಗೆಯಾಗಿದೆ. ಕರ್ಮವನ್ನು ಮಾಡಿದ ಅಭ್ಯಾಸದಿಂದ ಅದು ಪ್ರಕೃತಕ್ಕೆ ಬೇಕಾಗಿರಲಿ ಇಲ್ಲದಿರಲಿ ಅದನ್ನೇ ಮಾಡುತ್ತಾ ಅದೇ ಎಲ್ಲಕ್ಕೂ ಹೆಚ್ಚಿನದೆಂದು ಮೋಹದಿಂದ ಭಾವಿಸಿಕೊಳ್ಳುವುದು ಕರ್ಮಸಂಘ. ಎಷ್ಟೋ ಜನರು ನಾವೇಕೆ ಈ ಕೆಲಸವನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಕೂಡ ಅರಿಯದೆ ಗಾಳದ ಎತ್ತಿನಂತೆ ಕರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇದೇ ಕರ್ಮಸಂಘವು ಮತ್ತೆ ಕೆಲವರು ತಮಗೆ ಕಾಣುವ ಯಾವುದೋ ಒಂದು ವಿಷಯಕ್ಕೆ ಮನಸ್ಸೋತು ಕರ್ಮವನ್ನು ಮಾಡುತ್ತಿರುತ್ತಾರೆ. ಅದು ತಮಗೆ ಸಿಕ್ಕುವವರೆಗೂ ಮನಸ್ಸನ್ನು ಅಷ್ಟೊಂದು ಕದಡುತ್ತಾ ತಮ್ಮನ್ನು ಸುಮ್ಮನೆ ದುಡಿಸುತ್ತಿದೆ ಎಂಬುದನ್ನೂ ಕೂಡ ಅರಿತುಕೊಳ್ಳಲಾರದೆ ಕೆಲಸ ಮಾಡುತ್ತಿರುತ್ತಾರೆ. ಹಾಗೆ ಮಾಡಿ ಮಾಡಿ ಸೋತು ಸುಣ್ಣವಾಗುತ್ತಾರೆ. ಅದು ಸಿಕ್ಕ ಮೇಲೆ ಅದರ ಮೇಲಿನ ಆಸಕ್ತಿಯೇ ಅವರಿಗೆ ಹೋಗಿಬಿಡುತ್ತದೆ. ಆಗ ಅವರು ಇದಕ್ಕಾಗಿ ಇಷ್ಟೊಂದು ಹೆಣಗಾಡಬಾರದಿತ್ತು, ಅಯ್ಯೋ ಇಷ್ಟೇಯಾ ಇದರ ಕತೆ ಅನ್ನುವಂತಹ ರೀತಿಯಲ್ಲಿ ಪಶ್ಚಾತ್ತಾಪ ಪಡುವುದೂ ಉಂಟು. ಇದೇ ವಿಷಯ ಸಂಘ. ಕೈಗೆ ಸಿಕ್ಕ ವಸ್ತುಗಳನ್ನು ಅನುಭವಿಸಿ ಅದನ್ನು ಬಗೆ ಬಗೆಯ ದೃಷ್ಟಿಯಿಂದ ನೋಡಿ ಮನಸ್ಸಿನಲ್ಲಿಯೇ ಅದರ ರೀತಿಯಿಂದ ಹಿಗ್ಗುವವರು ಮತ್ತೆ ಕೆಲವರು ಇರುತ್ತಾರೆ. ಅದೇ ವಿಷಯ ಸಂಘ. ಮಾಡಿದ ಕೆಲಸದಿಂದ ತಮಗುಂಟಾಗುವ ಭೋಗವು ಹೆಚ್ಚುತ್ತಿರಬೇಕು. ಮಿಕ್ಕವರು ಅದನ್ನು ನೋಡಿ ಮನಸ್ಸಿನಲ್ಲಿ ಕುದಿತಾ ಇರಬೇಕು. ಇದು ಕರ್ಮದಲ್ಲಿ ಇರುವಂತಹ ಒಂದು ದೊಡ್ಡ ದೋಷ. ಕರ್ಮದಲ್ಲಿಯೇ ಅವರಿಗೆ ಬಹಳ ಪ್ರೀತಿ. ಅಂಥವರಿಗೆ ಇರುವ ಸಂಘವನ್ನು ಭೋಗ ಸಂಘ ಎಂದು ಕರೆಯುತ್ತಾರೆ. ಅಜ್ಞರು ಮಾಡುವ ಕರ್ಮದಲ್ಲೂ ಕರ್ಮಸಂಘ, ವಿಷಯ ಸಂಘ, ಭೋಗ ಸಂಘ ಈ ಮೂರರ ಜೊತೆಯಲ್ಲಿ ಫಲಕ್ಕೆ ಆಶೆ ಎಂಬ ಮತ್ತೊಂದು ದೋಷವೂ ಹಿಂದೆ ಹೇಳಿದಂತೆ ಉಂಟಾಗುತ್ತದೆ. ಕರ್ಮದ ಫಲವು ದೊರಕಿದ ಮೇಲಲ್ಲವೇ ಭೋಗ. ಯಾವಾಗ ನಮಗೆ ಇಷ್ಟವಾದ ಲಾಭ, ಜಯ ಮುಂತಾದವುಗಳು ದೊರಕುತ್ತವೆಯೋ ಆ ಕ್ಷಣದಲ್ಲಿ ಮಾತ್ರ ಅದು ಫಲ ಎನ್ನಿಸಿಕೊಳ್ಳುತ್ತದೆ. ಆಮೇಲೆ ವಸ್ತುವು ನಮ್ಮ ಸ್ವತ್ತಾಗಿ ಭೋಗ ಸಾಮಗ್ರಿಯಾಗಿ ಬಿಡುತ್ತದೆ. ಇಷ್ಟ ವಸ್ತುವು ಸಿಕ್ಕುವುದೂ ಫಲವೇ, ಅನಿಷ್ಟವಾದದ್ದು ತೊಲಗುವುದೂ ಫಲವೇ. ಈ ಎರಡೂ ಬಗೆಯ ಫಲವೂ ಕೂಡ ಒಂದು ಕ್ಷಣದ ಬಾಳಿನದೆಂಬುದನ್ನು ಲಕ್ಷ್ಯದಲ್ಲಿಟ್ಟರೆ ಇದಕ್ಕಾಗಿ ವಿವೇಕಿಯಾದವನು ಅಷ್ಟು ಶ್ರಮ ಪಡಲಾರ. ಇದೂ ಅಲ್ಲದೆ ಕರ್ಮದ ಕಾಲದಲ್ಲಿ ಫಲದ ಕಡೆಗೆ ಕಣ್ಣಿದ್ದರೆ ಕೆಲಸವೂ ಕೂಡ ಸರಿಯಾದ ರೀತಿಯಲ್ಲಿ ಮುತುವರ್ಜಿಯಿಂದ ಆಗುವುದಿಲ್ಲ. ಆದ್ದರಿಂದ ಫಲ ಆಶೆ ಒಂದು ದೊಡ್ಡ ದೋಷ. ನಾವು ಅದನ್ನೂ ಬಿಡಬೇಕು, ಸಂಘವನ್ನೂ ಬಿಡಬೇಕು, ಫಲದ ಆಶೆಯನ್ನೂ ಬಿಡಬೇಕು. ಇದುವರೆಗೆ ಹೇಳಿದ ಈ ದೋಷಗಳನ್ನು ತೆಗೆದುಹಾಕುವುದಲ್ಲದೆ ಗುಣವನ್ನು ಸೇರಿಸುವ ಸಂಸ್ಕಾರವೂ ಕೂಡ ಕರ್ಮಕ್ಕೆ ಆಗಬೇಕು. ಆಗಲೇ ಕರ್ಮವು ಕರ್ಮಯೋಗ ಆಗುವುದು. ಹಪ್ಪಳವು ಸುಟ್ಟ ಮೇಲೆ ಕಮ್ಮನೆ ಪರಿಮಳ ಬರುತ್ತದೆ. ಹಾಗೆಯೇ ಕರ್ಮದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಕಾಯ ಕಷ್ಟವನ್ನು ಪಟ್ಟ ಮೇಲೆ ಆ ಕಾಯ ಕಷ್ಟ ನಮಗೆ ನಿಜವಾದ ಫಲ ಏನು ಎನ್ನುವುದನ್ನು ತಿಳಿಸುತ್ತದೆ. ಆ ರೀತಿಯಲ್ಲಿ ಗುಣಗಳನ್ನು ಸೇರಿಸಿಕೊಂಡ ಮೇಲೆಯೇ ಕರ್ಮಕ್ಕೆ ಮೆರುಗು ಬರುವುದು. ಆ ಗುಣವನ್ನು ಸೇರಿಸುವ ರೀತಿಯನ್ನು ಗೀತೆಯ ಒಂದು ಶ್ಲೋಕ ಹೀಗೆ ಹೇಳುತ್ತದೆ:
18ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ ಅದು. ಯತಃ ಪ್ರವೃತ್ತಿ ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯಾವನಿಂದ ಯತಃ ಪ್ರವೃತ್ತಿ ಭೂತಾನಾಂ, ಪ್ರವೃತ್ತಿ ಇದ್ದರೆ ಯಾವನಿಂದ ಇಡೀ ಭೂತಗಳ ಇಡೀ ಸೃಷ್ಟಿಯ ಉತ್ಪತ್ತಿ ಆಗಿದೆಯೋ, ಯಾವನ ಮಹಿಮೆಯಿಂದಲೇ ಸರ್ವಮಿದಂ ತತಂ ಸಕಲ ಪ್ರಾಣಿಗಳೂ ಕರ್ಮಗಳಲ್ಲಿ ಪ್ರವರ್ತಿಸುತ್ತಿವೆಯೋ, ಯಾವನ ಮಹಿಮೆಯಿಂದಲೇ ಅವೆಲ್ಲ ಪ್ರವರ್ತಿಸುತ್ತಿವೆಯೋ ಆ ಪರಮೇಶ್ವರನನ್ನು ಸ್ವಕರ್ಮದಿಂದ ಸರಿಯಾಗಿ ಅರ್ಚನೆ ಮಾಡಿದರೆ ಮನುಷ್ಯ ತನ್ನ ಸಿದ್ಧಿಯನ್ನು ಪಡೆಯುತ್ತಾನೆ. ಈ 18ನೇ ಅಧ್ಯಾಯದಲ್ಲಿ ಬರುವ ಈ ಶ್ಲೋಕ ಇದೆಯಲ್ಲ, ಇದು ಕರ್ಮಯೋಗಕ್ಕೆ ಒಂದು ವಿಶೇಷವಾದಂತಹ ಒಂದು ಮಾರ್ಗದರ್ಶಿ ಶ್ಲೋಕ ಅಂತ ಹೇಳ್ತಾರೆ. ಅದೇನು ಅಂದರೆ ಸ್ವಕರ್ಮಣ ತಂ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಾವು ಯಾವ ಯಾವ ಕರ್ಮದಲ್ಲೇ ಇದ್ದೇವೋ ಆ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡುವುದು, ಅದೇ ಸ್ವಕರ್ಮಣ ತಮಭ್ಯರ್ಚ್ಯ. ಯಾವುದೇ ವೃತ್ತಿಯಲ್ಲಿರಲಿ, ಏನೇ ಕೆಲಸ ಮಾಡಲಿ, ಈಗ ಮನೆಯಲ್ಲಿ ತಾಯಿ ಅಡುಗೆ ಮಾಡ್ತಾರೆ, ಆ ಅಡುಗೆಯನ್ನು ಪ್ರೀತಿಯಿಂದ ಮಾಡಿದಾಗ ಅದು ಭಗವಂತನ ಸೇವೆ ಆಗ್ತದೆ. ಯಜಮಾನ ಹೊರಗಡೆಗೆ ಹೋಗಿ ಕೆಲಸ ಮಾಡ್ತಾನೆ, ಅದನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಕೂಡ ದೇವರ ಪೂಜೆಯೇ ಆಗ್ತದೆ. ಆ ರೀತಿಯಲ್ಲಿ ನಾವು ಈ ಶ್ಲೋಕಕ್ಕೆ ಅರ್ಥವನ್ನು ಡಿ ವಿ ಜಿಯವರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಸ್ವಕರ್ಮಣ ತಂ ಅಭ್ಯರ್ಚ್ಯ ಅನ್ನುವುದು ಒಂದು ಒಟ್ಟು ಪದ. ಅದು ಅಲ್ಲಿ ಸ್ವಕರ್ಮಣ ತಂ ಅಭ್ಯರ್ಚ್ಯ ಅಂತ 3 ಪದಗಳುಂಟು. ಸಿದ್ಧಿಂ ವಿಂದತಿ ಮಾನವ, ಅದನ್ನು ಆ 3ನ್ನೇ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಆ 3ರಲ್ಲಿ ನಾವು 3 ಯೋಗವನ್ನು ಗಮನಿಸಬಹುದು. ಸ್ವಕರ್ಮಣ ಎನ್ನುವುದು ಕರ್ಮಯೋಗವನ್ನು ಸಂಕೇತಿಸಿದರೆ, ತಂ ಅವನನ್ನು ಅಂತ ಹೇಳಿದಾಗ ಪರಮಾತ್ಮನನ್ನು ಅಂತ ಹೇಳಿದಾಗ ಪರಮಾತ್ಮ ಯಾರು, ಹೇಗಿದ್ದಾನೆ, ಏಕಿದ್ದಾನೆ, ಹೇಗೆ ಹಿಡ್ಕೊಂಡಿದ್ದಾನೆ. ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್, ಯಾವ ಅಧ್ಯಕ್ಷ ಮೇಲ್ಗಡೆ ಇದ್ದಾನೋ ಅವನಿದನ್ನು ಹಿಡಿದುಕೊಂಡಿದ್ದಾನೋ, ಅಥವಾ ಅವನಿಗಾದರೂ ಈ ವಿಚಾರ ಗೊತ್ತುಂಟೋ ಗೊತ್ತಿಲ್ಲವೋ, ಈ ರೀತಿಯಾಗಿ ಚಿಂತನೆ ಮಾಡುವುದು ತಂ ಜ್ಞಾನಯೋಗ ಆಗ್ತದೆ. ಅಭ್ಯರ್ಚ್ಯ ಅನ್ನುವುದು ಭಕ್ತಿಯೋಗ ಆಗ್ತದೆ. ಅಭ್ಯರ್ಚ್ಯ ಅಂತ ಹೇಳಿದ್ರೆ ಅರ್ಚನೆ ಮಾಡುವುದು. ಸಾಮಾನ್ಯವಾಗಿ ಭಕ್ತಿ ಅಂತ ಹೇಳಿದ್ರೆ ನಮಗೆ ಪೂಜೆ ತಾನೆ, ಆದ್ದರಿಂದ ಅದು ಭಕ್ತಿಯೋಗ ಆಗ್ತದೆ. ಈ ಸ್ವಕರ್ಮಣ ತಮಭ್ಯರ್ಚ್ಯ ಅನ್ನುವುದರಲ್ಲಿ ಕರ್ಮಯೋಗವೂ ಇದೆ, ಜ್ಞಾನಯೋಗವೂ ಇದೆ, ಭಕ್ತಿಯೋಗವೂ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಿದರೆ ಸಿದ್ಧಿಂ ವಿಂದತಿ ಮಾನವ ಅನ್ನುವ ಮಾತನ್ನು ಡಿ ವಿ ಜಿಯವರು ತಮ್ಮ ಭಗವದ್ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಇದೇ ಮಾತನ್ನೇ ನಾರದರ ಒಂದು ಭಕ್ತಿ ಸೂತ್ರ ಕೂಡ ತುಂಬ ಸುಂದರವಾಗಿ ಹೇಳುತ್ತೆ. ಯಹ ಕರ್ಮಫಲಂ ತ್ಯಜತಿ ಕರ್ಮಾಣಿ ಸನ್ಯಸತಿ ತತೋ ನಿರ್ದ್ವಂದ್ವೋ ಭವತಿ ಮಾಯಾಂ ತರತಿ ಅನ್ನುವ ಮಾತನ್ನು ನಾರದರು ಹೇಳ್ತಾರೆ. ಭಕ್ತಿಯ ನಿರ್ವಚನವನ್ನು ಮಾಡ್ತಾ, ಭಕ್ತಿ ಅಂದರೆ ಏನು, ಭಕ್ತಿ ಹೇಗಿರುತ್ತೆ, ಭಕ್ತಿ ಸಾ ಪರಾಶಕ್ತಿರೀಶ್ವರೇ ಅಂತ ಶುರುವಾಗುತ್ತೆ ಭಕ್ತಿ ಯೋಗ. ಸಾ ಪರಾನುರಕ್ತಿರೀಶ್ವರೇ, ಪರಮಾತ್ಮನಲ್ಲಿ ಪರ ಅನುರಕ್ತಿ, ವಿಶೇಷವಾದಂತಹ ಅನುರಕ್ತಿ ಯಾವುದಿದೆಯೋ ಅದೇ ಭಕ್ತಿ ಅಂತ ಹೇಳ್ತಾ 48ನೆಯ ಸೂತ್ರದಲ್ಲಿ ನಾರದರು ಹೇಳುವ ಮಾತು, ಯಹ ಕರ್ಮಫಲಂ ತ್ಯಜತಿ ಕರ್ಮಾಣಿ ಸನ್ಯಸ್ಯತಿ ತತೋ ನಿರ್ದ್ವಂದ್ವೋ ಭವತಿ ಮಾಯಾಂ ತರತಿ. ಯಾರು ಕರ್ಮಫಲವನ್ನು ಬಿಡುತ್ತಾನೆಯೋ, ಕರ್ಮಗಳನ್ನು ಸನ್ಯಸ್ಯತಿ ಭಗವಂತನಲ್ಲಿ ಸಮರ್ಪಿಸುತ್ತಾನೆಯೋ, ಕರ್ಮಗಳನ್ನು ಮಾಡುವಾಗ ಅವನಿಗೆ ಇದನ್ನು ಭಗವಂತ ಅಹಂ ಕರೋಮಿ ಈಶ್ವರಾಯ ಭೃತ್ಯವತ್ ಕರೋಮಿ ಇತಿ ಸಂಚಿತ್ಯ ಜ್ವರಾನ್ ವಿಸೃಜ್ಯ ಯುದ್ಧಸ್ವ ಅನ್ನುವ ಮಾತನ್ನು ಕೃಷ್ಣ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ ಅನ್ನುವ ಶ್ಲೋಕಕ್ಕೆ ಅರ್ಥವನ್ನು ಬರಿತಾ ಶಂಕರರು ಹೇಳಿರುವ ಮಾತದು. ಆದ್ದರಿಂದ ಅಹಂ ಕರೋಮಿ ಈಶ್ವರಾಯ ಭೃತ್ಯವತ್ ಕರೋಮಿ, ನಾನು ಮಾಡ್ತಾ ಇದ್ದೇನೆ, ಆದರೆ ಆ ಈಶ್ವರನಿಗೆ ಸೇವಕನಾಗಿ ಮಾಡ್ತಾ ಇದ್ದೇನೆ. ನಾನು ಅನ್ನುವುದು ಹೋಗಿ ಅವನು ಅನ್ನುವುದು ಬಂದಾಗ ಕರ್ಮ ಅಂತ ಹೇಳುವುದು ಕರ್ಮಯೋಗ ಆಗ್ತದೆ. ಈ ಸ್ವಾಮಿಗಳ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಏನು ಮಾತುಂಟಲ್ಲ, ಅದಕ್ಕೆ ಡಿ ವಿ ಜಿಯವರ ಮಾತು ಸ್ವಕರ್ಮಣ ತಮಭ್ಯರ್ಚ್ಯ. ನಾವು ಮಾಡುವ ಕರ್ಮವನ್ನೇ ಅವನ ಪೂಜೆ ಅಂತ ತಿಳ್ಕೊಂಡ್ಬಿಟ್ರೆ, ಆ ಕರ್ಮದ ನೆಲೆಯಲ್ಲಿ ಆ ಭಗವಂತನನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ
ಜ್ಞಾನ ಭಕ್ತಿ ಕರ್ಮ ಮೂರೂ ಯೋಗಗಳು ಕೂಡ ನಮಗೆ ದಕ್ಕಿದಂತಾಗುತ್ತೆ ಅನ್ನುವ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಈ ಶ್ಲೋಕಗಳ ಭಾವಾರ್ಥ ನಮಗೆ ಬರ್ತದೆ. ಒಂದೊಂದು ಶ್ಲೋಕಕ್ಕೂ ವಿಶೇಷವಾದ ಅರ್ಥವನ್ನು ತಿಳಿದುಕೊಳ್ತಾ ಹೋದರೆ ಯಾವುದೂ ನಮ್ಮ ಜ್ಞಾಪಕದಲ್ಲಿ ಇರೋದಿಲ್ಲ. ನಮಗೆ ಜ್ಞಾಪಕದಲ್ಲಿ ಇರಬೇಕಾದದ್ದು ಮುಖ್ಯವಾಗಿ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಎರಡು ದೋಷ, ಒಂದು ಫಲ ಆಶೆ, ಇನ್ನೊಂದು ಸಂಘ. ಇದು ಎರಡು ದೋಷ ಬಿಟ್ಟು ನಾವು ಕರ್ಮದಲ್ಲಿ ತೊಡಗಿಸಿಕೊಂಡು ಹಪ್ಪಳ ಸುಟ್ಟಂತೆ ಸುಟ್ಟಂತೆ ಕಮ್ಮಗೆ ಪರಿಮಳ ಬರುವಂತೆ ಕರ್ಮದಲ್ಲಿ ಕಾಯ ಕಷ್ಟ ಪಡ್ತಾ 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 ನಾವು ಹಣ್ಣಾಗ್ತಾ ಮಾಗ್ತಾ ಮಾಗ್ತಾ ಹೋದರೆ ಮಾಗಿ ಹುಳಿ ನೀಗು ನೀನು ಆಗ ಕಾಣುವುದು ಮಾಗಿಯಲ್ಲೂ ಚೆಲುವು ಅನ್ನುವ ಮಾತಿಗೆ ಅನುಗುಣವಾಗಿ ಕರ್ಮಯೋಗದಲ್ಲಿ ನಮ್ಮನ್ನು ನಾವು ನೆಲೆ ನಿಲ್ಲಿಸಿಕೊಳ್ಳಬಹುದು ಅನ್ನುವ ಭಾವವನ್ನು ಈ ಶ್ಲೋಕಗಳಿಂದ ನಾನೇನು ತಿಳ್ಕೊಂಡಿದ್ದೇನೋ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅಷ್ಟೇ, ನಾಳೆ ಹೇಳ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.